ಪ್ರಾರ್ಥನೆ ಮಾಡೋಣ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ಅದು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿ, ತಂದೆ ದೇವರ ಮಹಾಕೃಪೆಯ ನಾಮಕ್ಕೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ವಿಶೇಷವಾಗಿ ಆ ಪಾತ್ರ ಅಂತ ನಮ್ಮ ಜೀವಿತದಲ್ಲಿ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮನ್ನು ಎಷ್ಟೋ ಆಶ್ಚರ್ಯವಾದ ರೀತಿಯಿಂದ ಎಲ್ಲ ಕೇಡು ವಿಪತ್ತುಗಳಿಂದ ಪಾರು ಮಾಡಿ ನಮ್ಮನ್ನು ಒಂದು ವಾರದ ಮೊದಲೇ ದಿನ, ಈ ವಾರದ ಮೊದಲೇ ದಿನವನ್ನು ನಾವು ಆತನ ಸನ್ನಿಧಾನದಲ್ಲಿ ಬಂದು ಆತನ ವಾಕ್ಯಗಳನ್ನು ಕೇಳಲು ವಿಶೇಷ ಸಂದರ್ಭವನ್ನು ನಮ್ಮ ಜೀವಿತದಲ್ಲಿ ದೇವರು ದಯಪಾಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಅಲ್ಪನಾಗಿರುವಂಥ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ತಂದೆಯಾದ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಜೀವಿತಗಳಲ್ಲಿ ಮತ್ತೊಂದು ಆವರ್ತಿ ದೇವರು ಒಂದು ವಿಶೇಷವಾದಂಥ ಒಂದು ಕಾಲವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾರೆ. ಅದೇನು ಅಂತ ನಾವು ನೋಡುವಾಗ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶ್ರಮೆ ಸಂಕಟಗಳನ್ನು ಸೂಚಿಸುವಂಥ ಆ ಒಂದು ಪವಿತ್ರ ಸಂಸ್ಕಾರದಲ್ಲಿ ಭಾಗಿಗಳಾಗುವ ಸಿದ್ಧತೆಯ ದಿನಗಳನ್ನು ನಮ್ಮ ಜೀವಿತದಲ್ಲಿ ದಯಪಾಲಿಸಿಕೊಟ್ಟಿದ್ದಾರೆ. ಇಲ್ಲಿ ನೋಡುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ತ್ಯಾಗ ಬಲಿದಾನ, ಅದು ಲೋಕ ರಕ್ಷಣೆಗಾಗಿ ಅಂತ ಹೇಳುವಾಗ ಅದರಲ್ಲಿ ನಮಗೆ ಜಾಸ್ತಿ ವೇಟೇಜ್ ಸಿಗಲ್ಲ. ಯಾಕಂದರೆ ನನಗಾಗಿ, ನನ್ನ ಪಾಪಗಳ ಫಲವಾಗಿ ನಾನು ಅನುಭವಿಸಬೇಕಾಗಿದ್ದಂಥ ಎಲ್ಲ ರೀತಿಯ ದಂಡನೆಗಳನ್ನು, ಕಷ್ಟಗಳನ್ನು ಆತನು ತನ್ನ ದೇಹದ ಮೇಲೆ ಆತನು ಹೊರುವವನಾಗಿ ನನಗೋಸ್ಕರ ಬಿಡುಗಡೆಯನ್ನು ಉಂಟು ಮಾಡಲು ಆತನು ನನ್ನ ಸ್ಥಾನದಲ್ಲಿದ್ದು ನನ್ನ ಬದಲಿಗೆ ಆತನು ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸಿದನು. ಅದಕ್ಕೋಸ್ಕರ ನನಗೆ ಸ್ವಾಮಿ ಭಾಳ ಶ್ರೇಷ್ಠವಾದಂಥ ಒಂದು ವಿಚಾರ ಆಗಿತ್ತು. ಯಾಕಂದರೆ ಇಲ್ಲದೆ ಹೋಗಿದ್ದರೆ ನಾವುಗಳೇ ಆಗಲಿ, ಯಾರೇ ಆಗಲಿ ನೋಡ್ಬೇಕಂದ್ರೆ ಮಣ್ಣು ಧೂಳು ಆಗಿ ಹೋಗ್ಬಿಡ್ತಾ ಇತ್ತು. ಯಾಕಂದರೆ ನೀನು ಸತ್ತೇ ಹೋಗುವಿ. ದಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಲೈಫ್, ಎಕ್ಸ್ಟಿಂಕ್ಷನ್ ಆಫ್ ಲೈಫ್. ದೇರ್ ಇಸ್ ನೋ ಫರ್ದರ್ ಹೋಪ್ ಅಟ್ ಆಲ್. ಯಾಕಂದರೆ ದೇವರು ವಿಧೇಯತೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಯಾರಿಂದ? ಆದಾಮನಿಂದ. ಆತನಿಗೆ ಅದು ಕಷ್ಟವಾಗಿರಲಿಲ್ಲ, ಸುಲಭವಾಗಿತ್ತು. ದೇವರು ಎಂಥವರು ಎಂಬುದಾಗಿ ಆತನ ಸುತ್ತಲೂ ಆಕಾಶಗಳನ್ನು ನೋಡಿದ್ರು, ಸುತ್ತಮುತ್ತಲು ನೋಡುವಾಗ ಆತನಿಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು. ದೇವರು ಎಂಥವರು, ಎಂಥ ಒಂದು ವಿಶೇಷವಾದಂಥ ಸಂದರ್ಭವನ್ನು ಕೊಟ್ಟಿದ್ದಾರೆ. ನಾನು ದೇವರನ್ನ ಯಾವ ರೀತಿ ಪ್ರೀತಿ ಮಾಡಬಹುದು? ಹೌ ಕೆನ್ ಐ ಲವ್ ಗಾಡ್? ಒಂದೇ ವಿಚಾರ, ಆತನು ನನಗೆ ಕೊಟ್ಟಂತ ಆಜ್ಞೆಯನ್ನ ನಾನು ಕೈಕೊಂಡು ನಡೀಬೇಕು. ಯಾಕಂದ್ರೆ ದೇವರ ಸೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಮನುಷ್ಯ ಪಾಪ ಮಾಡಿ ಪಾಪದ ಸಂಬಳ ಮರಣವಾಗಿ ಇಲ್ಲದೆ ಹೋಗುವಂಥದ್ದು ದೇವರ ಚಿತ್ತದಲ್ಲಿ ಇಲ್ಲೇ ಇಲ್ಲ. ಈ ಭೂಮಿಯನ್ನ ಆತನು ನಿರ್ಮಿಸಿ ಸ್ಥಾಪಿಸಿ ಎಲ್ಲವನ್ನ ಮಾಡಿದಾಗ ಇದು ಶಾಶ್ವತವಾದಂಥ ಒಂದು ಸ್ಥಾನವಾಗಿರಬೇಕು. ಯಾರಿಗೆ? ಮನುಷ್ಯರು ಇಲ್ಲಿ ಸಂತೋಷವಾಗಿ ಸುಖವಾಗಿ ಇರಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಆತನ ಭೂಮಿಯನ್ನು ಉಂಟು ಮಾಡಿ ತನ್ನ ಹೋಲಿಕೆ ಮತ್ತೆ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿ ಬಿಟ್ರು. ಅವರನ್ನ ಏನ್ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಆಶೀರ್ವಾದಗಳನ್ನ ಕೊಟ್ಟರು. ನೀವು ಬಹುಸಂತಾನವಾಗಿ ಹೆಚ್ಚಿಕೊಳ್ಳಿರಿ, ಭೂಮಿಯನ್ನು ಆವರಿಸಿಕೊಳ್ಳ್ರಿ ಎಂಬುದಾಗಿ ಹೇಳುವಾಗ ಅವ್ರು ಯಾವಾಗ ಅವ್ರ ಸಂತಾನಗಳು ಜಾಸ್ತಿ ಆಗ್ತಾ ಹೋಗ್ತಿತ್ತೋ ದೇವ್ರು ಏನ್ ಮಾಡ್ತಾ ಇದ್ರು? ಆ ಏದೇನ್ ತೋಟವನ್ನ ಇನ್ನೂ ಫರ್ದರ್ ಎಕ್ಸ್ಟೆಂಡ್ ಮಾಡ್ತಾ ಇದ್ರು. ಆವಾಗ ಆದಾಮನ ಸಂತತಿ ಏನಾಗ್ಬೋದಾಗಿತ್ತು? ಎಷ್ಟು ಸಂತೋಷವಾಗಿರ್ಬೋದಾಗಿತ್ತಲ್ಲ. ಆಜ್ಞೆ ಕಷ್ಟವಾಗಿತ್ತ? ಒಂದೇ ಮರದ ಹಣ್ಣನ್ನ ಫಲವನ್ನ ತಿನ್ನಬಾರದು, ಒಳ್ಳೆಯದು ಕೆಟ್ಟದ್ದು ಅರಿವಂತ ಒಂದು ವಿಚಾರವನ್ನು ದೇವರು ಇಷ್ಟಪಡಲಿಲ್ಲ. ಒಳ್ಳೆಯವರಾಗಿ ಇರಬೇಕು ಎನ್ನುವಂಥ ದೇವರ ಒಂದು ಚಿತ್ತವಾಗಿತ್ತು. ಆದರೆ ದುರಾದೃಷ್ಟಕರ, ನಾವು ನೋಡುವಾಗ ಅವಳು ಸೈತಾನನ ವಂಚನೆಗೆ ಒಳಬೀಳ್ತಾಳೆ. ಆಕೆ ದೇವರಿಗೆ ವಿರುದ್ಧವಾಗಿ ಒಂದು ಪಾಪ ಮಾಡ್ತಾರೆ.
ಆದಾಮನ ವಿಧಿ ಇಲ್ಲ, ಆತನು ಕೂಡ ಪಾಪ ಮಾಡಿ ಏನಾಗ್ತಾನೆ, ಮರಣವನ್ನ ಆತನು ಬರಮಾಡಿಕೊಂಡ್ರು. ಎಷ್ಟು ದುರಾದೃಷ್ಟಕರ ಅಂತ ನೋಡುವಂತ ಸಂದರ್ಭದಲ್ಲಿ, ದೇವರು ಯಾವ ಒಂದು ಉದ್ದೇಶದಿಂದ ಆತನನ್ನು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಇಟ್ರೋ ಆ ಪ್ರತಿಯೊಂದು ಆಶೀರ್ವಾದಗಳನ್ನ ಆತನು ಕಳ್ಕೊಂಡ್ಬಿಡ್ತಾನೆ. ಕಳ್ಕೊಂಡು ಆತನ ಮಣ್ಣಿಗೆ ನೀನು ಮಣ್ಣಾಗ್ಬಿಡ್ತೀಯ, ಧೂಳಾಗೆ ಧೂಳಾಗ್ಬಿಡ್ತೀಯ ಎಂಬುದಾಗಿ ಹೇಳಿ ಆತನನ್ನ ನಾವು ನೋಡುವಾಗ ಏದೇನ್ ತೋಟದಿಂದ ಹೊರಡೆ. ಏನೇನ್ ಕಳ್ಕೊಂಡ್ರಿ ಆದಾಮ ನೋಡಿ. ನಾವು ನೋಡುವಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಆತನು ದೇವರ ಸ್ವರೂಪ, ದೇವರ ಹೋಲಿಕೆಯನ್ನ ಕಳ್ಕೊಂಡ್ಬಿಡ್ತಾನೆ, ಕೇವಲ ಪಾಪಿ ಆಗ್ಬಿಡ್ತಾನೆ. ಇದು ಮಾತ್ರವಲ್ಲದೆ ನಾವು ನೋಡುವಾಗ ನೋಡ್ಬೇಕಂದ್ರೆ ಆತನು ಪಾಪಿಯಾಗಿ ತನ್ನ ಮೇಲೆ ಮರಣವನ್ನ ಆತನು ಏನ್ ಮಾಡ್ತಾನೆ, ಬರಮಾಡಿಕೊಂಡು ಅಲ್ಲಿ ನೋಡುವಾಗ ಸದಾ ಜೀವಿಸುವಂತ ಒಂದು ಒಂದು ಸೌಭಾಗ್ಯವನ್ನ ದೇವರು ಕೊಟ್ಟಿದ್ರು, ಒಬಿಡಿಯಂಟ್ ಆಗಿದ್ದು ಅವ್ರಿದ್ದ ಪಕ್ಷದಲ್ಲಿ. ಆದ್ರೆ ಏನಾಗ್ತಿದೆ ಅಂತ ಹೇಳ್ಬೇಕಂದ್ರೆ, ಪಾಪಿ ಆದ್ಮೇಲೆ ಮರಣ, ಎಕ್ಸ್ಟಿಂಕ್ಷನ್ ಆಫ್ ಲೈಫ್ ಅಂತ ಹೇಳ್ಬೇಕಂದ್ರೆ ಎಲ್ಲಾ ತರ ಲೈಫ್ ಕೂಡ ಏನಾಗ್ತಾ ಇತ್ತು, ಕೊನೆ ಆಗ್ತಾ ಬಂದ್ಬಿಡ್ತು. ಅದು ಮಾತ್ರವಲ್ಲದೆ ದೇವರು ಸಂಧ್ಯಾ ವೇಳೆಯಲ್ಲಿ ತಂಗಾಳಿಯಲ್ಲಿ ಬಂದು ಆತನೊಂದಿಗೆ ಮಾತಾಡ್ತಾ ಇದ್ರಂತೆ. ದೇವರೊಂದಿಗೆ ಒಂದು ಅನ್ಯೋನ್ಯತೆ ಇತ್ತು. ನೋಡಿ, ದೇವರು ಎಲ್ಲಿದ್ದಾರೆ? ಆತನ ಸಂಧ್ಯಾ ಒಂದು ಕಾಲದಲ್ಲಿ ತಂಗಾಡಿಯಲ್ಲಿ ಬಂದು ಆತನ ಆದಾಮನ ಹತ್ರ ಅವಳ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ. ಫೆಲೋಶಿಪ್, ದೇವರೊಂದಿರುವಂತ ಸಂಬಂಧ, ಅದನ್ನ ಕಳ್ಕೊಳ್ತಾರೆ. ನಾವು ನೋಡ್ಬೇಕಂದ್ರೆ ದೇವರ ಸನ್ನಿಧಿ, ಏದೇನ್ ತೋಟ ದೇವರ ರಾಜ್ಯ ಅಂತ ಆಗಿರ್ತದೆ, ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ನಾವು ನೋಡುವಾಗ ಆತ ಒಂದು ಪ್ರಸನ್ನತೆಯಿಂದ ತಳ್ಳಿ ಏದೇನ್ ತೋಟದಿಂದ ದೇವರು ಒಳಗೆ ಕಳಿಸಿ ನಾವು ನೋಡುವಂತಹ ಸಂದರ್ಭದಲ್ಲಿ, ಆ ಕಾರಣದಿಂದ ಅವನು ಮಾಡಿದ ತಪ್ಪಿನಿಂದ ಭೂಮಿಗೆ ಏನಾಯ್ತು ಅಂದ್ರೆ ಶಾಪ ಬಂತು. ಆತನು ದುಡಿದು ಏನೋ ಆಗ್ಬೇಕಾಗಿದೆ, ತನ್ನ ಹುಟ್ಟುವಳಿಯಿಂದ ತನ್ನ ಒಂದು ಆಹಾರವನ್ನ ಸಂಪಾದನೆ ಮಾಡ್ಕೊಳ್ಬೇಕಾಗಿತ್ತು. ಅಲ್ಲಿ ಒಳಗಿದ್ದ ಅಂದ್ರೆ ಏನಾಗ್ತಿತ್ರಿ, ತರದ ಒಂದು ಹಣ್ಣುಗಳನ್ನ ಫಲಗಳನ್ನ ಸಿಗ್ತಾ ಇತ್ತು. ಅವನೇನು ದುಡಿಯೋದು ಬೇಕಾಗಿರ್ಲಿಲ್ಲ, ಏನೂ ಬೇಕಾಗಿರ್ಲಿಲ್ಲ, ಹಾಗೆ ಇರ್ಬೋದಾಗಿತ್ತು, ರೈಟ್ ರಾಯಲ್ ಆಗಿ. ಇಲ್ಲಿ ನೋಡುವಾಗ ನಿನ್ನಿಂದ ಭೂಮಿಗೆ ಶಾಪ ಬಂತು. ನೀನು ಬೆವರು ಸುರಿಸುತ್ತಾ ನೀನೇನ್ ಮಾಡ್ಬೇಕಾಗಿದೆ, ನಿನ್ನ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಇದು ಮಾತ್ರವಲ್ಲದೆ ಭೂಮಿಯಲ್ಲಿ ಏನಾಗುತ್ತೆ, ಕಳೆಗಳು ಬೆಳೆಯುತ್ತದೆ, ಮುಳ್ಳುಗಳು ಬೆಳೆಯುತ್ತದೆ, ಅವು ನಿನ್ನ ಲೈಫ್ನ ಏನ್ ಮಾಡ್ಬಿಡ್ತದೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ದೇವರು ಆತನನ್ನ ನೋಡ್ಬೇಕಂದ್ರೆ ಹೊರಡೆ ಕಳಿಸಿದಾಗ ಆದಾಮನ ಲೈಫು ಬಿಕೇಮ್ ವೆರಿ ಮಿಸರಬಲ್. ಕಷ್ಟ, ನೋವು, ಬಾಧೆ ಇವುಗಳನ್ನ ನೋಡ್ಬೇಕಂದ್ರೆ ಆತನು ಅನುಭವಿಸುವನು. ಆತನ ದೇಹ, ಆತನ ಮನಸ್ಸಿನಲ್ಲಿ ನಾವು ನೋಡುವಾಗ, ಯೋಚನೆ ಮಾಡುವಾಗ, ದೇವರ ಸನ್ನಿಧಾನದಲ್ಲಿ ಇರ್ಬೇಕಂದ್ರೆ ನನಗೆ ಎಷ್ಟು ಆಶೀರ್ವಾದ ಇತ್ತು. ಆದ್ರೆ ಈಗ ಎಲ್ಲವನ್ನ ಕಳ್ಕೊಂಡಲ್ಲ ಎಂಬ ಒಂದು ವ್ಯಥೆಯಿಂದ ನೋಡ್ಬೇಕಂದ್ರೆ ದೇವರು ಆತನನ್ನ ತನ್ನ ಸನ್ನಿಧಾನದಿಂದ ಕಳೆದು ಬಿಡ್ತಾರೆ. ಅದಕ್ಕೆ ದೇವರಿಗೆ ಎಂದೂ ಖುಷಿ ಆಗಿರ್ಲಿಲ್ಲ. ಆದಿಯಲ್ಲಿಯೇ ಅಂತ್ಯವನ್ನ ಬಲ್ಲವದಾಗಿದ್ದ ದೇವರು ಆದಾಮ ಅವಳು ಸೈತಾನನ ವಂಚನೆಗೆ ಬಿದ್ದು ಪಾಪ ಮಾಡಿ ನನ್ನ ಆಜ್ಞೆಗಳನ್ನ ಮೀರ್ತಾರೆ ಇವರು. ಆದ್ರೆ ಆಜ್ಞೆಯನ್ನು ಮೀರಲು ದೇವರೇನು ಪ್ರಪೋಸ್ ಒಂದು ರೀತಿಯ ಏನ್ ಮಾಡ್ಲಿಲ್ಲ, ಅದೇನಂತ ಹೇಳ್ತಾರೆ, ಉತ್ತೇಜನ ಕೊಡ್ಲಿಲ್ಲ. ನೀವು ಒಳ್ಳೆಯವರಾಗಿರ್ಬೇಕು. ಆದರೆ ನಾವು ನೋಡುವಾಗ ಸೈತಾನನ ಕುಯುಕ್ತಿಗೆ ಒಳಬಿದ್ದು ಅವರು ಪಾಪ ಮಾಡಿ ಈ ರೀತಿಯಾಗಿ ಬೀಳೋದು ನೋಡುವಂತ ಸಂದರ್ಭದಲ್ಲಿ ದೇವರಿಗೆ ಇಷ್ಟ ಇರಲಿಲ್ಲ. ಅದು ಮೊದಲೇ ಗೊತ್ತಿತ್ತು. ಆದರೂ ನೋಡುವಾಗ ದೇವರು ನಮ್ಮ ನಿರ್ಬಲಾವಸ್ಥೆಯನ್ನ ಕುರಿತು ಅನುತಾಪವಿಲ್ಲದವನಲ್ಲ. ಎಂತ ಒಂದು ದುಷ್ಟಕರವಾದಂತಹ ಒಂದು ಪರಿಸ್ಥಿತಿಗೆ ಆದಾಮ ಹವ್ವಳ ಸಂತತಿ ಹೋಗುತ್ತೆ ನೋಡುವಾಗ, ಒನ್ ಡೇ ದೆ ರಿಪೆಂಟ್ ಫಾರ್ ಹ್ಯಾವಿಂಗ್ ಬಾರ್ನ್. ಆ ಸ್ಥಿತಿಗೆ ಏನ್ ಮಾಡ್ತಾರೆ ಅಂದ್ರೆ ದೇವರು ಕರ್ಕೊಂಡು ಬಿಟ್ಬಿಡ್ತಾರೆ ಮನುಷ್ಯನ. ನೀನು ಒಳ್ಳೆದರ ಕೆಟ್ಟದರ
ಅನುಭವವನ್ನು ಹುಟ್ಟಿಸುವ ಫಲದನ್ನ ತಿನ್ಬೇಡ. ಒಳ್ಳೇದು, ದೇವರು ಆಲ್ವೇಸ್ ಎಕ್ಸ್ಪೆಕ್ಟ್ ಒಳ್ಳೇದು. ನೀವ್ ಚೆನ್ನಾಗಿರ್ಬೇಕು ಎನ್ನುವಂಥದ್ದು ಒಳ್ಳೇದು. ಆದ್ರೆ ನೀವು ಕೆಟ್ಟದ್ದು ಬಂದಾಗ, ಆದ್ರೆ ಅದ್ರ ಕೆಟ್ಟಿನ ಫಲವನ್ನ ನೀನು ತಿನ್ನಕ್ಕಾಗಲ್ಲ ಎಂಬುದಾಗಿ ಹೇಳಿ ದೇವ್ರು ಏನ್ ಮಾಡ್ಬಿಟ್ರು ಅಂತ ಹೇಳ್ಬೇಕಂದ್ರೆ, ಅನುಭವ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಆತನು ಕೆಟ್ಟದರ ಅನುಭವವನ್ನ ತಿಳ್ಕೊಳ್ಬೇಕು, ಕಷ್ಟದ ಅನುಭವವನ್ನ ತಿಳ್ಕೊಳ್ಬೇಕು. ಈ ಪಾಪದಿಂದ ಆಗುವಂತ ಎಲ್ಲಾ ರೀತಿಯ ಅನಾಹುತಗಳನ್ನು ಆತನು ತಿಳಿದುಕೊಂಡಾಗ, ಆತನು ಸರಿ ಮಾಡಿ ಒಂದು ದಿನವನ್ನ ಕೊಡುವಾಗ ಎಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು, ನನ್ನ ಕಡೆಗೆ ತಿರುಗಿಕೊಂಡು, ಎಲ್ಲರೂ ಸತ್ಯ ದೇವರ ಅಂತ ಅದು ಒಂದು ರೀತಿಯಲ್ಲಿ ನಂಬಿ ಒಂದು ಜೀವವನ್ನು ಪಡ್ಕೊಳ್ಬೇಕು ಎನ್ನುವಂತ ಉದ್ದೇಶದಿಂದ ದೇವರು ಏನ್ ಮಾಡ್ತು ಅಂದ್ರೆ, ಅನುಭವ. ಹೋಗಿ ನೀವು ಎಷ್ಟು ಏನ್ರಿ ಅನುಭವ ಅಲ್ವಾ? ಲೈಫಲ್ಲಿ ಎಂತ ಒಂದು ಅನುಭವಗಳು ನಾವೆಲ್ಲ ನೋಡಿದೀವಲ್ಲ, ವಯಸ್ಸಾದ್ಮೇಲೆ ಆಗಿದ್ರೆ ನೋಡೋಕ್ಕಾಗತ್ತೆ. ಏನು ಅನುಭವ, ವೇರಿಯೇಷನ್ಸ್ಗಳು, ಕಾಂಟ್ರಾಸ್ಟ್ಗಳು. ಲೈಫು ಒಂದು ಬರುವಾಗ ಒಂದು ಹೋಯ್ತು ಅಂದ್ರೆ ಇನ್ನೊಂದು ಬರ್ತದೆ. ಹೀಗೆ ಲೈಫು ಇಟ್ ನೆವರ್ ಬಿ ದ ಸೇಮ್. ಲಾಟ್ ಆಫ್ ಕಾಂಟ್ರಾಸ್ ವೇರಿಯೇಷನ್ಸ್ಗಳು ಇದ್ದೇ ಇರ್ತದೆ. ಇದರಲ್ಲಿ ಮನುಷ್ಯ ಏನಾಗ್ಬಿಡ್ತಾನೆ ಅಂದ್ರೆ, ಕೊನೆಯಲ್ಲಿ ಅನುಭವ ಬಂದು 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 ಸಾಕಪ್ಪ ಸಾಕು, ಯಾವಾಗ ದೇವರು ಇದನ್ನ ಕೊನೆ ಮಾಡ್ತಾರೋ ಎನ್ನುವಂತ ಒಂದು ಪರಿಸ್ಥಿತಿಗೆ ಮುಟ್ಟಿದಾಗ ನೋಡ್ಬೇಕಂದ್ರೆ, ಯಾವಾಗ ದೇವರು ಒಳ್ಳೆ ಕಾರ್ಯವನ್ನ ಮಾಡ್ತಾರೋ ಆವಾಗ ಎಲ್ಲರೂ ಒಳ್ಳೇದಾಗಿರ್ಬೇಕು, ಕೆಟ್ಟದನ್ನ ಪುನಃ ಆರಿಸ್ಕೊಳ್ಬಾರ್ದು. ಯಾಕಂದ್ರೆ ಕೆಟ್ಟದರ ಫಲ ಅನುಭವ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಇಡೀ ಮಾನವ ಜನಾಂಗಕ್ಕಿದೆ. ಆದುದರಿಂದ ದೇವರು ಪುನಃ ಎಲ್ಲರನ್ನ ಸರಿ ಮಾಡಬೇಕು ಅಂತ ಹೇಳಿ ನೋಡುವಾಗ, ಜಗದುತ್ಪತ್ತಿಗೆ ಮೊದಲೇ ತನ್ನ ಮಗನನ್ನ ಏನ್ ಮಾಡ್ಬಿಟ್ರು, ನಾಮಿನೇಟ್ ಮಾಡ್ಬಿಟ್ರು. ಅವರು ಒಪ್ಕೊಂಡ್ರು ನೋಡಿ. ಯಾಕಂದ್ರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಅಷ್ಟೊಂದು ಪ್ರೀತಿ ಇಲ್ಲದೆ ಹೋಗಿದ್ರೆ ದೇವ್ರು ಕಳಿಸ್ತಾ ಇರಲಿಲ್ಲ ಮಗನ್ನ. ಸ್ವಾಮಿ ಕೂಡ ಅಷ್ಟೊಂದು ಪ್ರೀತಿ ನಮ್ಮ ಮೇಲೆ ಮಾಡದೆ ಹೋಗಿದ್ದ ಅಂದ್ರೆ ಆತನು ಬರ್ತಾ ಇರ್ಲಿಲ್ಲ. ಎಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬಂದ್ಬಿಡುತ್ತಲ್ಲ. ದೇವರು ನಮ್ಮನ್ನ, ಪಾಪಿಗಳಾಗಿರುವ ನಮ್ಮನ್ನ ಎಷ್ಟು ಪ್ರೀತಿ ಮಾಡಿದ್ರು ಅಂದ್ರೆ, ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಕಾರಣದಿಂದಲೇ ಏನ್ ಮಾಡ್ತು ಅಂತ ಹೇಳ್ಬೇಕಂದ್ರೆ, ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು. ನಮ್ಮನ್ನ ತನ್ನ ಮಗನಿಗಿಂತ ಸ್ವಾಮಿ ಜಾಸ್ತಿ ಪ್ರೀತಿ ಮಾಡದೆ ಹೋಗಿದ್ರೆ ದೇವರು ಕಳ್ಸ್ಕೊಡಕ್ ಆಗ್ತಿರ್ಲಿಲ್ಲ. ಸ್ವಾಮಿ ಕೂಡ ನಮ್ಮನ್ನ ಪ್ರೀತಿ ಮಾಡಿದ್ದೆ ಹೋಗಿದ್ರೆ, ಅಷ್ಟಾಗಿ ಎಷ್ಟೋ ಪ್ರೀತಿ ಮಾಡದೆ ಹೋಗಿದ್ರೆ ಅವರು ಬರ್ತಾ ಇರಲಿಲ್ಲ. ಯಾಕಂದ್ರೆ ಸುಲಭ ಕಾರ್ಯನ ಸ್ವಾಮಿ ಬಂದು ಮಾಡಿದ ಕೆಲಸ 3.5 ವರ್ಷ ಆಗ್ಲಿ, ಆ ಕೊನೆ 18 ಗಂಟೆಗಳ ಕಾಲ, ಎಷ್ಟು ಒಂದು ಯೋಚನೆ. ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಲಿ, ಹೇಗೂ ನನ್ನ ಚಿತ್ತದಂತೆ ಅಲ್ಲ ಸ್ವಾಮಿ, ನಿನ್ನ ಚಿತ್ತದಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡುವಾಗ ಭಾರ ಎಷ್ಟಿತ್ತು ಅಂತ ಹೇಳ್ದ ಅಂದ್ರೆ, ಆತನು ಎಷ್ಟು ಸ್ಟ್ರೆಸ್ಫುಲ್ ಆಗಿತ್ತು ಅಂದ್ರೆ, ಆತನ ಒಂದು ಬೆವರು ರಕ್ತದ ಹನಿಯೋಪಾದಿಯಲ್ಲಿ ಬೀಳ್ತಾ ಇತ್ತು ಅಂತ ಹೇಳುವಾಗ ಸಿ ದ ಟೆನ್ಷನ್. ಈ ಹ್ಯಾಡ್ ದ ಫಿಯರ್. ಒಂದು ಭಯ ಅವರಲ್ಲಿತ್ತು. ಏನಾಗಿತ್ತು ಅಂತ ನಾನು ನೋಡುವಾಗ, ಮುಂದೆ ಆಗುವಂತ ಕಾರ್ಯ ಆತನ ಮುಂದೆ ಚೆನ್ನಾಗಿ ಇತ್ತು, ಕಾಣಿಸ್ಕೊಳ್ತು. ಅದೇ ಸಂದರ್ಭದಲ್ಲಿ ಆತನ ದೇಹ ನೋಡುವಂತ ಸಂದರ್ಭದಲ್ಲಿ 3.5 ವರ್ಷ ಜೀವಿತಗಳೆಲ್ಲ ಹೋಗಿ ಹೋಗಿ ಅನೇಕ ಕಾಯಿಲೆಗಳನ್ನ ವಾಸಿ ಮಾಡುವಂತ ಸಂದರ್ಭದಲ್ಲಿ ಆತನಿಗಿದ್ದಂತ ಶಕ್ತಿ ದಿನಾ ದಿನ ಕಡಿಮೆ ಆಗ್ತಾ ಬಂತು. ಈಗ ದೇಹದಲ್ಲಿ ಅವೆಲ್ಲವನ್ನ ಮಾಡಿ ಮುಗಿಸ್ಬೇಕು, ಅನುಭವಿಸ್ಬೇಕು. ಆದ್ರೆ ಒಂದು ಪ್ರಶ್ನೆ ಏನ್ ಬಂದ್ಬಿಡ್ತು ಅಂದ್ರೆ, ನನ್ನ ಕೈಲಿ ಆಗುತ್ತಾ? ಅಷ್ಟೊಂದು ಅವಮಾನಗಳು, ತಿರಸ್ಕಾರಗಳು ಆಗುತ್ತೆ. ನನಗೆ ಪ್ರಿಯವಾದವನೇ, ನನ್ನ ಜೊತೆಲಿ ಊಟ ಮಾಡಿದವನೇ ನನ್ನ ಹಿಡ್ಕೊಂಡು ಬಿಡ್ತಾನೆ. ಹೀಗಿರುವಂತ ಸಂದರ್ಭದಲ್ಲಿ ಅಕಸ್ಮಾತ್ ನಾನೇನಾದ್ರೂ ಒಂದು ರೀತಿಯ ಫೇಲ್ ಆದ್ರೆ ಸಾಯ್ಲಿಕ್ಕೆ ಸ್ವಾಮಿ ಎದುರ್ಲಿಲ್ಲ ರೀ. ಈ ನೆವರ್. ಯಾಕಂದ್ರೆ 3 ಸಾರಿ ಹೇಳ್ತಾರೆ ಅವರು, ನಾನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಕಷ್ಟಗಳನ್ನ ಅನುಭವಿಸ್ಬೇಕು, ಬೇರೆ ಕಡೆ ಕೊಟ್ಟು ಬರ್ತಾರೆ ನನಗೆ, ಅವ್ರು ಏನ್ ಮಾಡ್ತಾರೆ, ಸಾಯಿಸ್ತಾರೆ. ಕ್ರೈಸ್ಟ್ ವಾಸ್ ನಾಟ್ ಅಫ್ರೇಡ್ ಆಫ್ ಡೈಯಿಂಗ್.
ಬಟ್ ಒನ್ ಥಿಂಗ್ ಇಸ್ ಹಾಂಟಿಂಗ್ ಹಿಮ್, ಏನಂದ್ರೆ ಡೆತ್. ಇದು ಸೆಕೆಂಡ್ ಡೆತ್. ಅಕಸ್ಮಾತ್ ದೇವರು, ಯಾಕಂದ್ರೆ ಆತನು ಪರಿಪೂರ್ಣನು, ಆತನು ಒಂದು ಸ್ವಲ್ಪವಾದರೂ ಕೂಡ ನ್ಯಾಯ ನೆರವೇರಿಸುವಲ್ಲಿ ಒಂದು ರೀತಿಯಾಗಿ ಕೊಡಲ್ಲ. ಅಕಸ್ಮಾತ್ ನಾನೇನಾದ್ರೂ ಎಡವಿದ ಪಕ್ಷದಲ್ಲಿ, ಅಕಸ್ಮಾತ್ ಹಿಂದೆ ನಾನು ಎಡವಿದ ಪಕ್ಷದಲ್ಲಿ, ನನ್ನನ್ನು ನಂಬಿದಂತ ದೇವರು, ನನ್ನನ್ನು ನಂಬಿ ಕಳಿಸಿದಂತ ದೇವರು, ಇಡೀ ಮಾನವ ಸಂತಾನ, ನಾನು ಏನಾಗ್ಬಿಡ್ತೀನಿ, ನಿರಂತರವಾಗಿ ಇಲ್ಲದೆ ಹೋಗ್ಬಿಡ್ತೀನಲ್ಲ. ಭಯ, ಟೆನ್ಷನ್ ಸ್ವಾಮಿಗೆ ಬಂದಾಗ ಎಷ್ಟು ಭಾರ ರೀ, ಲೋಕದ ಪಾಪ. ಹೀಗಿರುವಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ, ನಮ್ಗೆ ಚೆನ್ನಾಗಿ ಗೊತ್ತಿದೆ, ದೇವದೂತರನ್ನ ಕಳಿಸಿ ಆತನನ್ನ ಬಲಪಡಿಸ್ತಾರೆ. ಒಂದು ಕಾರ್ಯ ಮಾಡಬಹುದು, ಏನಂದ್ರೆ ಆ ಒಂದು ಪರಿಸ್ಥಿತಿಯಿಂದ ನಿನ್ನನ್ನು ತೆಗೆದಾಕ್ಬಿಡ್ಬೋದು ಬೇರೆ ಕಡೆ. ಟೂ ಥಿಂಗ್ ಈ ಕ್ಯಾನ್ ಡೂ, ಆರ್ ಸ್ಟ್ರೆಂಥನ್, ಬಲಪಡಿಸು. ಅದಕ್ಕೆ ನಾನು ಲಾಸ್ಟ್ ಟೈಮ್ ಮಾತಾಡಿದಾಗ ನೋಡ್ಬೇಕಂದ್ರೆ, ಗಾಡ್ ಇಸ್ ಮೈ ಸ್ಟ್ರೆಂತ್. ಯಾಕಂದ್ರೆ ಇರುವ ಪರಿಸ್ಥಿತಿಯಲ್ಲಿ ದೇವರು ನಮಗೆ ತೆಗೆದುಕೊಂಡು ಹೋಗಿ ಬೇರೆ ಬಿಡ್ಬಿಡಲ್ಲ. ಇದ್ದ ಪರಿಸ್ಥಿತಿಯಲ್ಲಿ ದೇವರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ, ನಮಗೆ ಬಲಪಡಿಸ್ತಾರೆ. ಬಲಪಡಿಸಿದಾಗ ಆ ಒಂದು ಟೆನ್ಷನ್ ಅನ್ನ, ಆ ಒಂದು ಸ್ಟ್ರೆಸ್ ನ ನಾವು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಸ್ವಾಮಿ ತಂದೆಯಾದ ದೇವರು ಕಳಿಸಿದ್ರು, ಹೌದಪ್ಪ ನೀನು ಮಾಡಿದ್ಯಾ, ಯು ವಿಲ್ ಗೋಯಿಂಗ್ ಟು ಕಂಪ್ಲೀಟ್, ನಿನ್ನ ಮುಂದೆ ನೀನು ಇಟ್ಟಿರುವಂತ ಒಂದು ಕೆಲಸವನ್ನ ಮಾಡೇ ಮಾಡ್ತೀಯ, ನಥಿಂಗ್ ಟು ವರಿ. ನೋಡಿ ಎಷ್ಟು ಸ್ನ್ಯಾಪ್ ಆಗಿತ್ತು ಆತನ ಒಂದು ಲೈಫ್. ಆತನ ಹೇಳ್ಬೇಕಂದ್ರೆ, ಈ ಫೇಲ್ ಟು ಕ್ರಾಸ್ ಕ್ಯಾರಿ ಇಸ್ ಕ್ರಾಸ್ ಅಲ್ವಾ. ಸ್ವಾಮಿ 2-3 ಸಾರಿ ಆತನು ಏನ್ ಮಾಡ್ತಾರೆ, ಸ್ಟಂಬಲ್ ಆಗಿ ಬಿದ್ದು ಅವರ ಒಂದು ನಮ್ಮ ಪಾಪ ಭಾರವನ್ನ ಹೊರ್ಲಿಕ್ಕಾಗ್ಲಿಲ್ಲ ಸ್ವಾಮಿಗೆ. ಆಗ ನೋಡ್ಬೇಕಂದ್ರೆ ಸಿಮೋನ ಬಂದು ಆತನನ್ನ ನೋಡ್ಬೇಕಂದ್ರೆ ಎತ್ಕೊಂಡು ಹೋಗ್ಬೇಕಾಗಿ ಬಂದ್ಬಿಡ್ತು. ಪಾಪ ಅಷ್ಟು ವಾಸ್ ಒಂದು ರೀತಿಯ ಓವರ್ಲೋಡೆಡ್ ಅಂತ ನಾವು ನೋಡ್ತೀವಿ. ಹೀಗಿರುವಾಗ ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಆ ಒಂದು ಸ್ಥಿತಿಯಲ್ಲಿದ್ದು ನಾವು ಅನ್ನೋ ಏಟುಗಳನ್ನು ತಿಂದಿ ಒಂದು ಶಿಲುಬೆ ಮೇಲೆ ಹೋಗುವಂತ ಸಂದರ್ಭದಲ್ಲಿ, ಹೋಗ್ಬೇಕಾಗಿದ್ದ ಪಕ್ಷದಲ್ಲಿ, ನನಗಾಗಿ ನನ್ನ ಸ್ವಾಮಿ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಂದ್ರೆ, ನನ್ನ ಪಾಪ ಭಾರಗಳನ್ನ ಹೊತ್ತುಕೊಂಡು ಆತನ ಶಿಲುಬೆಯ ಮೇಲೆ ನನಗೋಸ್ಕರ ಆತನು ಸತ್ತು, ಆತನು ಸುರಿಸಿದಂತ ರಕ್ತದಿಂದ ನಡೆಯಲಾಗಿದೆ. ನನಗೆ ಒಂದು ವಿಮೋಚನೆ, ಪಾಪ ಪರಿಹಾರ ಕೊಟ್ಟಿದನಲ್ಲ ನನಗೆ. ಸ್ವಾಮಿ ಎಂತ ಶ್ರೇಷ್ಠ ರೀ, ಹೌದ್ರಾ? ನನಗೆ ಹೇಳಲಿಕ್ಕಾಗತ್ರ? ಒಬ್ಬ ನೀತಿವಂತನಿಗೋಸ್ಕರ ಒಬ್ಬನು ಪ್ರಾಣ ಕೊಡೋಕೆ ಮುಂದೆ ಬಂದಾನೋ. when we are yet sinners, ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡುದು, ದೇವರು ನಮ್ಮನ್ನ ಪ್ರೀತಿ ಮಾಡುದು, ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಆತನನ್ನ ಕಳಿಸಿಕೊಟ್ಟು, ನನಗೆ ನೋಡುವಂತ ಸಂದರ್ಭದಲ್ಲಿ ನಾನು ನಾಶವಾಗಿ ಹೋಗುತ್ತಿದ್ದಂತ ಮನುಷ್ಯನಿಗೆ ಪುನಃ ಕಳಕೊಂಡಂತ ಪ್ರತಿಯೊಂದು ವಿಚಾರಗಳನ್ನ ಕ್ರಿಸ್ತನಲ್ಲಿ ನಾವು ನೋಡುವಾಗ, ಮತ್ತೊಂದು ಆವರ್ತಿ ನನಗೆ ದೇವರ ಒಂದು ಸನ್ನಿಧಾನಕ್ಕೆ ಬಂದು ಅಪ್ಪ ತಂದೆ ಎಂತ ಕೇಳುವಂತ ಒಂದು ಸೌಭಾಗ್ಯವನ್ನ ಏನ್ ಮಾಡ್ಬಿಟ್ರು ದೇವರು ನನಗೆ ಕೊಟ್ರು. ಏನ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ ನಮಗೆ ಚೆನ್ನಾಗಿ ಗೊತ್ತಿದೆ. ಕಷ್ಟಗಳನ್ನ ಫಸ್ಟ್ ತೆಗೆದಾಕ್ಬಿಟ್ರು. ತೆಗೆದಾಕಿದ್ರು ಮುಂದೆ ನಡೆಯುವಂತ ಒಂದು ವಿಚಾರ. ಇಲ್ಲಿ ನೋಡುವಾಗ ಲೋಕದಲ್ಲಿರುವಂತ ಎಲ್ಲಾ ರೀತಿಯ ಕಷ್ಟಗಳನ್ನ ತೆಗೆದು ಹಾಕಿ ನಾವು ನೋಡ್ಬೇಕಂದ್ರೆ ದೇವರ ಸನ್ನಿಧಾನಕ್ಕೆ ಬರುವಂತ ಒಂದು ಸೌಭಾಗ್ಯವನ್ನ ಕೊಟ್ಟರು. ಬದಲಾಗಿ ದೇವರ ಒಂದು ಅನ್ಯೋನ್ಯತೆ ಬಂದು ನೋಡ್ಬೇಕಂದ್ರೆ ಪುನಃ ನಾವು ದೇವರ ಸ್ವರೂಪ ಮತ್ತೆ ನಾವು ನೋಡ್ಬೇಕಂದ್ರೆ ಆತನ ಹೋಲಿಕೆಯನ್ನ ಪಡ್ಕೊಳ್ಳುವಂತ ಒಂದು ಸೌಭಾಗ್ಯವನ್ನ ದೇವರು 7 ವಿಚಾರಗಳನ್ನ ಕ್ರಿಸ್ತನಲ್ಲಿ ಪುನಃ ಇಡೀ ಮಾನವ ಜನಾಂಗಕ್ಕೆ ಕೊಟ್ಟು, ದೇವರ ಸನ್ನಿಧಾನದಲ್ಲಿ ಅವರು ಒಂದು ರೀತಿಯಾಗಿ ಶುಭ್ರವಾಗಿ ಕಾಣಿಸಿಕೊಳ್ಳುವಂತ ಒಂದು ವಿಶೇಷವಾದಂತ ಸಂದರ್ಭವನ್ನ ಏನ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ, ತಂದೆಯಂತ ದೇವರು ಕ್ರಿಸ್ತನಲ್ಲಿ ಪಾಸ್ ಕೊಟ್ರು. ಯಾವ ಒಂದು ಸ್ಥಿತಿಯಿಂದ ಆದಾಮನು ಬಿದ್ದನೋ, ಪಾಪಿಯಾಗಿ ಹೋದ್ನು, ಶಾಪಗ್ರಸ್ತನಾದನು,
ಪುನಃ ಕ್ರಿಸ್ತನಿಂದ ನೋಡ್ಬೇಕಂದ್ರೆ ಆತನು ನಮ್ಮನ್ನ ಆ ಆದಾಮನ ಬಿದ್ದೋದಂತ ಆ ಒಂದು ಸ್ಥಾನಕ್ಕೆ ಸ್ಥಿತಿಗೆ ತಂದು ಬಿಡುವಂತ, ದೇವರ ಸನ್ನಿಧಾನಕ್ಕೆ ಬಂದು ಬಿಡುವಂತ ಒಂದು ವಿಶೇಷವಾದಂತ ಯೋಜನೆಯನ್ನ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನಲ್ಲಿ ಮಾಡಿದ್ರು. ಈಗ ನಾವುಗಳು ನೋಡುವಾಗ ಆತನ ಹಿಂದೆ ಬಂದಂತ ಸಭೆಗೆ ನೋಡ್ಬೇಕಂದ್ರೆ ಪಾಪ ಪರಿಹಾರ ಆಗಿದೆ, ನಮಗೆ ನೀತಿವಂತರೆಂಬ ನಿರ್ಣಯವನ್ನ ಕೊಟ್ಟುಬಿಟ್ಟಿದ್ದಾರೆ, ನಾವು ದೇವರ ಸಮಕ್ಷಮದಲ್ಲಿದ್ದೇವೆ. ನಾವು ನೋಡುವಾಗ ಈಗ ಅಪ್ಪ ತಂದೆ ಎನ್ನುವಂತ ಬೇಡಿಕೊಳ್ಳುವಂತ ಒಂದು ಭಾವವನ್ನ ಕೊಟ್ಟಿದ್ದಾರೆ. ಹೀಗಿರುವಾಗ ಒಂದು ಕಾಲ ನಮ್ಗೆ ಬಂದಿದೆ, ಏನಂತ ಹೇಳ್ಬೇಕಂದ್ರೆ ನನ್ನ ಸ್ವಾಮಿಯನ್ನ ನಾನು ನೆನೆಸಿಕೊಳ್ಳುವಂಥದ್ದು. ಆತನು ಪಟ್ಟ ತ್ಯಾಗ ಅದು ನನಗಾಗಿ ಎಂಬುದಾಗಿ ಹೇಳಿ ಅದನ್ನ ನಾವು ನೆನೆದುಕೊಂಡು ಆ ಒಂದು ಪಾತ್ರೆಯಲ್ಲಿ ಆ ಒಂದು ರೊಟ್ಟಿಯಲ್ಲಿ ಭಾಗಗಳಾಗುವಂಥದ್ದು ನನಗೆ ವಿಶೇಷವಾಗಿ ಕೊಟ್ಟಂತ ಒಂದು ಭಾಗ್ಯವಾಗಿರ್ತದೆ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಈ ರೀತಿಯಾಗಿ ಮಾಡಿರಿ ಎಂಬುದಾಗಿ ಹೇಳಿ ನಾವು ಒಂದು ನೆನೆಸ್ಕೊಳ್ತೀವಿ. ಮಾತ್ರವಲ್ಲದೆ ಇನ್ನೂ ಮುಂದೆ ಹೋಗಿ ನಾವು ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಕೊಡಲಿ ಎಂಬುದಾಗಿ ಹೇಳಿ ನಾವೇನ್ ಮಾಡಿದೀವಿ, ಒಂದು ರೀತಿಯ ಒಡಂಬಡಿಕೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸ್ವಾಮಿ, ನೀನು ತೋರಿದಂತ ಪ್ರೀತಿ ಬಹಳ ವಿಶೇಷವಾದದ್ದು, ಆ ಪ್ರೀತಿಗೆ ಬದಲಾಗಿ ನಾನೇನು ಕೊಡಕ್ಕಾಗಲ್ಲ. ಆದ್ದರಿಂದ ನಾ ಏನ್ ಮಾಡ್ತೀನಿ ಅಂದ್ರೆ ನನ್ನ ಲೈಫನ್ನ ನಾನು ಕಾನ್ಸಂಟ್ರೇಟ್ ಮಾಡ್ಕೊಡ್ತೀನಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತೋರಿದಂತ ದಾರಿಯಲ್ಲಿ ನಾನು ಹೋಗ್ತೀನಿ, ನಡಿತೀನಿ. ನನಗೆ ನಮ್ಮ ಸ್ವಾಮಿಯಲ್ಲಿ ನಮಗೆ ಕೊಟ್ಟಂತ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನ ನಾನು ಮಾಡಿ ಮುಗಿಸ್ತೀನಿ. ನಾನು ಲೋಕದಲ್ಲಿ ನಿನಗಾಗಿ ಬಾಳ್ತೇನೆ ಎಂಬುದಾಗಿ ಹೇಳಿ ನಾವು ಏನ್ ಮಾಡಿದೀವಿ, ಕಾನ್ಸಂಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ನೋಡುವಾಗ ವರ್ಷಕ್ಕೊಂದಾವರ್ತಿ ನಾವೇನ್ ಮಾಡ್ತೀವಿ, ಸ್ವಾಮಿ ಸಿದ್ಧಪಡಿಸಿದ ಮೇಜಿನ ಬಳಿಗೆ ಬಂದು ನಾವುಗಳು ಅದರಲ್ಲಿ ಭಾಗಗಳಾಗಿ ನಮ್ಮ ಒಂದು ಕಾನ್ಸಂಟ್ರೇಷನ್ಸ್ ಗೋವುಗಳನ್ನ ಪುನಃ ಸ್ಥಾಪಿಸಿಕೊಂಡು ನಾವು ಮುಂದೆ ಈ ಒಂದು ವಿಶೇಷವಾದಂತಹ ಸೌಭಾಗ್ಯವನ್ನ ದೇವರು ನಮಗೆ ದಯಪಾಸ ಕೊಟ್ಟಿದ್ದಾರೆ. ಅದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಿ ನಾವು ಅನೇಕ ಪಾಠಗಳನ್ನ ಕೇಳ್ತಾ ಇದ್ದೀವಿ, ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ತಾ ಇದ್ದೇವೆ. ಯಾಕಂದ್ರೆ ಒಂದು ವೈಯಕ್ತಿಕವಾಗಿ ನಾವು ನೋಡ್ಬೇಕಂದ್ರೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಲೋಕ ಇರಲಿ, ಆವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಸೀರಿಯಸ್ನೆಸ್ ಗೊತ್ತಾಗಲ್ಲ. ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂತ ನೋಡುವಾಗ ಅದು ನನ್ನ ಸ್ಥಾನದಲ್ಲಿ ನನ್ನ ಒಂದು ಜಾಗದಲ್ಲಿ ನಿಲ್ಲಿಸ್ಕೊಂಡಾಗ ಕೂಡ ಪಾಡಾಗ ಮಾತ್ರ ಅದರದ ರಿಯಲ್ ವೆಯ್ಟ್ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹೀಗಿರುವಂತ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಾಗ ಮತ್ತೊಂದು ವಿಶೇಷವಾದಂತ ಒಂದು ಸೌಭಾಗ್ಯವನ್ನ ತಂದೆಯಾದ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಆತನು ಬಂದಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಯಾವುದು ಅಂತ ನೋಡುವಾಗ ಇಟರ್ನಲ್ ಲೈಫ್. ಇಲ್ಲಿ ನೋಡುವಾಗ ಇಟರ್ನಲ್ ಲೈಫ್ ಅಂತ ಹೇಳುವಂತ ಸಂದರ್ಭದಲ್ಲಿ ಅದು ನಿರಂತರವಾಗಿ ಸಾವೇ ಇಲ್ಲದೆ ಬದುಕುವಂತ ಒಂದು ವಿಶೇಷವಾದಂತ ಒಂದು ಸಾಮರ್ಥ್ಯ, ಎಬಿಲಿಟಿ, ಒಂದು ಬ್ಲೆಸ್ಸಿಂಗ್ ಅನ್ನ ದೇವ್ರು ಏನ್ ಮಾಡಿದ್ರು ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಕೊಟ್ರು. ಹಿಂದೆ ಕೊಟ್ಟಿದ್ರಾ ಆ ಒಂದು ಬ್ಲೆಸ್ಸಿಂಗ್ನ? ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾರು ಹೇಳಿಲ್ಲ ರೀ. ನಿರಂತರವಾಗಿ ಜೀವಿಸುವಂತ ಒಂದು ಸೌಭಾಗ್ಯ ಅದು ಕೇವಲ ತಂದೆಯಾದ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಪಾಪ ಕ್ಷಮೆಯನ್ನು ಉಂಟು ಮಾಡಿ ಆ ನಂತರದಲ್ಲಿ ಪುನಃ ನಿರಂತರವಾಗಿ ಸ್ವಲ್ಪ ಹೊತ್ತು 2 ವರ್ಷಗಳಿದ್ದು ನಾವು ಸತ್ತೋದ್ರಲ್ಲ ಆದಾಮ ಅವಳು, ಆ ರೀತಿಯಲ್ಲ, ನಿರಂತರವಾಗಿ ದೇವರ ಸನ್ನಿಧಾನದಲ್ಲಿ ನಾವು ನೋಡುವಾಗ ಇದು ನಮ್ಮ ಮರಡಿನಿಂದ ಎಚ್ಚೆತ್ತು ನಾವು ನೋಡುವಾಗ ನಾವುಗಳು ಸತ್ಯದಲ್ಲಿ ನಿಂತು ನೋಡುವಾಗ ಇಡೀ ಭೂಲೋಕ ನೋಡ್ಬೇಕಂದ್ರೆ ನಿರಂತರವಾಗಿ ಶಾಶ್ವತವಾಗಿ ದೇವರ ಸನ್ನಿಧಾನದಲ್ಲಿ ಬಾಳುವಂತ ಒಂದು ವಿಶೇಷವಾದಂತ ಸೌಭಾಗ್ಯದ ಇಟರ್ನಲ್ ಲೈಫ್ ಅಂತ ಹೇಳ್ತಾರೆ, ಎವರ್ ಲಾಸ್ಟಿಂಗ್ ಲೈಫ್ ಅಂತ ಹೇಳ್ತಾರೆ. ಅಂದ್ರೆ ಕೊನೆ ಇಲ್ಲದೆ ಸದಾ ಜೀವಿಸುವಂತ ಒಂದು ಆಶೀರ್ವಾದವನ್ನ ನಾವು ನೋಡುವಾಗ ದೇವರು ಕ್ರಿಸ್ತನಲ್ಲಿ ಲೋಕಕ್ಕೆ ಒಂದು ದಯಪಾಲಿಸಿಕೊಟ್ರು ಅಂತ ನಾವು ನೋಡ್ತೀವಿ. ಹೀಗಿರುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ಆದಾಮನು ಹುಟ್ಟಿದಾಗ ದೇವರು ಈ ಒಂದು ಆಶೀರ್ವಾದವನ್ನ ಕೊಟ್ಟಿದ್ರ ಆದಾಮನಿಗೆ, ಶಾಶ್ವತವಾಗಿ ಬದುಕುವಂತ ಆಶೀರ್ವಾದ
ಅಕಸ್ಮಾತ್ ಕೊಟ್ಟಿದ್ದ ಪಕ್ಷದಲ್ಲಿ ಆತನಿಗೆ ಮರಣದಂಡನೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ಒಂದು ಮಾತನ್ನ ಹೇಳಿದ್ರು, ನಮಗೆ ಚೆನ್ನಾಗಿ ಗೊತ್ತು. ಒಂದು ವಾಕ್ಯಗಳನ್ನ ಓದ್ರಿ. ಆದಿಕಾಂಡ 2ನೇ ಅಧ್ಯಾಯ 9ನೇ ವಚನ. ಇವೆಲ್ಲ ನಮಗೆ ಏನಾಗುತ್ತೆ ಅಂದ್ರೆ ರಿವಿಷನ್ ತರ ಇರ್ತದೆ, ದಯವಿಟ್ಟು ಓದ್ಬೇಕು ಅಂತ ಹೇಳ್ಕೊಳ್ತೀನಿ. ಆದಿಕಾಂಡ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಇಲ್ಲಿ ನೋಡ್ಬೇಕಂದ್ರೆ 2:9 ಈ ರೀತಿಯಾಗಿ ಹೇಳ್ತಾರೆ. ಆಮೇಲೆ ಇನ್ನೊಂದು ನೋಡುವಂತ ಸಂದರ್ಭದಲ್ಲಿ 2ನೇ ಅಧ್ಯಾಯ 16 ಮತ್ತೆ 17ನೇ ವಚನದಲ್ಲಿ ಈ ಒಂದು ಕಮಾಂಡ್ ಅನ್ನ ಕೊಡ್ತಾರೆ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ನೋ ಲಿಮಿಟೇಷನ್. ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ. ಅಕಸ್ಮಾತ್ ಅದಾಮನನ್ನ ದೇವರು ಆ ಇಟರ್ನಲ್ ಲೈಫ್ ಅನ್ನ ಕೊಟ್ಟಿದ್ದಾದ ಪಕ್ಷದಲ್ಲಿ ಈ ಇದನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸತ್ತೇ ಹೋಗುತ್ತಿ ಹೇಳುವಂತ ಒಂದು ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವನಿಗೆ ಇಟರ್ನಲ್ ಲೈಫ್ ಕೊಟ್ಬಿಡ್ತಾ ಇದ್ರು. ದೇವ್ರು ಚೆನ್ನಾಗಿ ಗೊತ್ತಿತ್ತು ಈ ರೀತಿ ಆಗತ್ತೆ. ಅನುಭವದ ಕೊರತೆಯಿಂದ ಅವರು ತಪ್ಪು ಮಾಡ್ತಾರೆ. ಸಾಧ್ಯವಾದ ಕಾರ್ಯ ಅಲ್ಲ. ಆದ್ರೂ ನೋಡ್ಬೇಕಂತ ಸಂದರ್ಭದಲ್ಲಿ ಅವರು ನೋಡ್ಬೇಕಂದ್ರೆ ಡಿಸೀವ್ ಆಗಿ ಅವ್ರು ಮಾಡಿ ಒಂದು ಪಾಪ ಮಾಡ್ತಾರೆ. ಅದಕ್ಕೋಸ್ಕರ ಪಾಪ ಮಾಡಿದಾಗ ಅವ್ರು ನಿರಂತರವಾಗಿ ಪಾಪಿಗಳಾಗಿದ್ದು ಬಿಡ್ತಾರೆ. ಆ ಒಂದು ಸ್ಥಿತಿಗೆ ದೇವರು ಇಷ್ಟಪಡ್ಲಿಲ್ಲ. ಬದಲಾಗಿ ನಾವು ನೋಡುವಾಗ ಹಿಂದ ದಿನವೇ ಸಾಯುವಿ. ನೋಡುವ ಸಾವು ಅನ್ನುವಂಥದ್ದು ಒಂದು ಮನುಷ್ಯಕ್ಕೆ ಕುಲಕ್ಕೆ ನೋಡ್ಬೇಕಾದ್ರೆ ಆದಾಮನ ಸಂತತಿಗೆ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು ಅಲ್ವರ. ಇಲ್ದೆ ಹೋಗೋದು ಎಷ್ಟು ಕಷ್ಟಗಳ್ರಿ. 930 ವರ್ಷ 960 ವರ್ಷ ಎಷ್ಟು ಕಷ್ಟಗಳನ್ನ ಅನುಭವಿಸಿರ್ಬೇಕಲ್ವ್ರೆ. ಇವೆಲ್ಲ ನೋಡುವಂತ ಸಂದರ್ಭದಲ್ಲಿ ನಮಗೆ ಒಂದು ಗೊತ್ತಾಗಿರುವಂತ ಒಂದು ವಿಚಾರ, ಈ ಒಂದು 2 ಇದರಲ್ಲಿ ನೋಡುವಾಗ ಆ ಒಂದು ಇಟರ್ನಲ್ ಲೈಫ್ ಎನ್ನುವಂಥದ್ದು, ಶಾಶ್ವತವಾಗಿ ಜೀವಿಸುವಂತ ಒಂದು ಸಾಮರ್ಥ್ಯ, ಆಶೀರ್ವಾದವನ್ನ ನಾವು ನೋಡುವಾಗ ದೇವರು ಆದಾಮನಿಗೆ ಕೊಟ್ಟಿರಲಿಲ್ಲ ಎನ್ನುವಂತ ಒಂದು ವಿಚಾರವನ್ನ ನಾವು ಇಲ್ಲಿ ನೋಡ್ತೀವಿ. ಆದ್ಮೇಲೆ ನೋಡುವಂತ ಸಂದರ್ಭದಲ್ಲಿ ಆ ಒಂದು ಇಟರ್ನಲ್ ಆಗಿ ಜೀವಿಸುವಂತ ಒಂದು ಹಕ್ಕನ್ನ ಯಾವ ರೀತಿ ಕೊಟ್ಟರು ದೇವರು ಅಂತ ನೋಡುವಾಗ, ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ. ರೋಮನ್ 6:23. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಎಂತ ಒಂದು ಮಾತ್ರಿ, ನಿತ್ಯ ಜೀವ ಎನ್ನುವಂಥದ್ದು ಉಚಿತಾರ್ಥವಾಗಿ ದೇವರು ಕೊಡುವಂತ ಒಂದು ವರ. ಅದು ಕ್ರಿಸ್ತನ ಮೂಲಕವಾಗಿ ನಾಡುವಾಗ ಈ ನಿತ್ಯವಾಗಿ ಜೀವಿಸುವಂತ ಒಂದು ಆಶೀರ್ವಾದವನ್ನ ದೇವ್ರು ಏನ್ ಮಾಡಿದ್ರು ಅಂದ್ರೆ, ಮೊದಲನೇದಾಗಿ ನಾವು ನೋಡುವಾಗ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಮೂಲಕವಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಇರ್ಲಿಲ್ಲ ಹಿಂದೆ, ಹೌದ್ರಾ? ಆದುದರಿಂದ ನಾವು ನೋಡುವಾಗ ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಏನಾಯ್ತು? ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದಬಹುದು. ಯಾಕೆ ಪಾಪದಿಂದ ಮರಣ ಲೋಕದೊಳಗೆ ಸೇರ್ಬಿಡ್ತು. ಈಗ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣ ಎಲ್ಲರಲ್ಲಿಯೂ ವ್ಯಾಪಿಸಿತು. ಮುಂದೆ ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಪಾಪವು ಕೊಡುವ ಸಂಬಳ ಮರಣ. ಈಗ ದೇವರು ಮರಣವನ್ನ ಶಾಶ್ವತವಾಗಿ ನಿರ್ನಾಮ ಮಾಡಿಬಿಡ್ತಾರೆ. ಮನುಷ್ಯನಿಗೆ ಸತ್ಯವನ್ನ ಕೊಡ್ತಾರೆ. ಸತ್ಯವನ್ನ ಕೊಟ್ಟು ಕ್ರಿಸ್ತನ ಮುಖಾಂತರವಾಗಿ ಎಲ್ಲರೂ ನಿತ್ಯ ಜೀವವನ್ನ ಪಡೆಯುವಾಗ, ಆ ಒಂದು 1000 ವರ್ಷದ ಕೊನೆ ಭಾಗದಲ್ಲಿ ಯಾವ ರೀತಿ ಇರ್ತದೆ ಒಂದು ಲೋಕದಲ್ಲಿ ಕಂಡೀಷನ್ನು
ನೋಡುವಾಗ ರೆವಲ್ಯೂಷನ್ ಪ್ರಕಟಣೆಗಳು 21ನೇ ಅಧ್ಯಾಯ 3-5 ವಚನಗಳು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ಓ ನನಗೆ ಕೇಳಿಸಿತು. ನೋಡಿ, ಸಿಂಹಾಸನದಿಂದ ಅಥಾರಿಟಿ, ಸೀಟ್ ಆಫ್ ಅಥಾರಿಟಿ, ಅಲ್ಲಿಂದ ಒಂದು ಮಹಾಶಬ್ದ ಬಂತಂತೆ. ಅದು ಹ್ಮ್ ಇಗೋ ಹ್ಮ್ ದೇವರ ಮನುಷ್ಯರಲ್ಲಿ ಅದೇ. ಓ, ದೇವರ ನಿವಾಸ ಎಲ್ಲಿದೆ ಈಗ? ಮನುಷ್ಯರಲ್ಲಿ. ಮನುಷ್ಯರಲ್ಲಿದೆ ದೇವರ ನಿವಾಸ. ಏದೇನ್ ತೋಟದಲ್ಲಿ ಇತ್ತು, ಒಂದು ರೀತಿಯ ಸಂಬಂಧ ಇತ್ತು, ಅನ್ಯೋನ್ಯತೆ ಇತ್ತು. ಈಗ ದೇವರ ಒಂದು ಪ್ರಸನ್ನತೆ ಅಲ್ಲಿಂದ ಹೋಯ್ತು, ಆದಾಮ ದೂರ ಹೋಗ್ಬಿಟ್ಟ. ಈಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಮನುಷ್ಯರ ಮಧ್ಯದಲ್ಲಿ ದೇವರ ನಿವಾಸ ಈಗ ಬರ್ತದಂತೆ. ದೇವರು ಇವರ ಮಧ್ಯದಲ್ಲಿ ಇರ್ತಾರೆ ಈಗ. ಆತನು ಅವರೊಡನೆ ವಾಸ ಮಾಡುವ. ನೋಡಿ, ಆತನು ಅವರೊಡನೆ ವಾಸ ಮಾಡುವ. ಎಂತ ಒಂದು ಸೌಭಾಗ್ಯ ರೀ. ಅವರು ಆತನಿಗೆ ಪ್ರಜೆಗಳಾಗಿರುವರು ಆಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನ ಮರಣ ಅನ್ನುವಂಥದ್ದೇ ಇರಲ್ಲ. ನೋ ಡೆತ್. ಯಾಕಂದ್ರೆ ಮರಣ ಕಾಸ್ ಆಗಿರುವಂತ ಪಾಪ ಪರಿಹಾರ ಆಗು. ಕ್ರಿಸ್ತನಿಂದ ಬರುವಂತ ಒಂದು ನೀವ ಈಗ ಬರ್ತದೆ. ಬಂದಾಗ ಮರಣವೇ ನುಂಗಿ ಹೋಯಿತು, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಹೀಗೆ ನಾವು ನೋಡುವಾಗ ಮರಣ ಎನ್ನುವಂಥದ್ದು ಇರಲ್ಲ ಮುಂದೆ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಎಲ್ಲ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿ. ವೆರಿ ವೆರಿ ಆರ್ಡರ್ ಆಫ್ ಥಿಂಗ್ಸ್. ಇವತ್ತೇನಿದೆ ಲೋಕದಲ್ಲಿ ಅದು ಇಲ್ಲದೆ ಹೋಗ್ಬಿಡ್ತದೆ. ನಿಮ್ ಮನಸ್ಗೂ ಬರಲ್ಲ ಅಂತ ಹೇಳ್ತಾರೆ. ಈಗ ನೋಹನ ಹಿಂದಿನ ಒಂದು ಸಮಯದಲ್ಲಿ ಏನಾಯ್ತು ಅಂತ ಹೇಳ್ಬೇಕಂದ್ರೆ, ದೇವ್ರು ಎಲ್ಲವನ್ನ ತೆಗೆದಾಕ್ಬಿಟ್ರು. ಓಲ್ಡ್ ಆರ್ಡರ್ ಆಫ್ ಥಿಂಗ್ಸ್ ನ ತೆಗೆದಾಕ್ತರು. ಪ್ಲಸ್ ನಾವು ಇನ್ನೊಂದು ನೋಡುವಂತ ಸಂದರ್ಭದಲ್ಲಿ ನೋಹನ ಮನಸ್ಸಿನಿಂದ ಗಾಡ್ ಹ್ಯಾಸ್ ಎರೇಸ್ಡ್ ಆಲ್ ಓಲ್ಡ್ ಮೆಮರೀಸ್ ಅಂತ ಎಲ್ಲವನ್ನ ತೆಗೆದಾಕ್ಬಿಡ್ತಾರೆ. ಸೊ ದಟ್ ಅವು ನಮ್ಮ ಮನಸ್ಸಿಗೆ ಬರಲ್ಲ. ಎಲ್ಲವೂ ನ್ಯೂ, ಐ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ ಎಂಬುದಾಗಿ ಹೇಳುವಾಗ, ಅಲ್ಲಿ ಹೊಸದಾಗಿ ಬರುವಂತ ಸಂದರ್ಭದಲ್ಲಿ ಯಾವ ಆಶೀರ್ವಾದಗಳು ಕಳ್ಕೊಂಡ್ವೋ ಅವೆಲ್ಲವುಗಳನ್ನ ದೇವರು ಕಲ್ಪಿಸಿಕೊಡುವಾಗ, ಡೆತ್ ಅನ್ನುವಂಥದ್ದನ್ನ ಏನ್ ಮಾಡ್ತಾರೆ ದೇವರು ತೆಗೆದು ಹಾಕಿದಾಗ ಅಲ್ಲಿ ಗೋಳಾಟವಿರುವುದಿಲ್ಲ, ಕಷ್ಟ ಇರುವುದಿಲ್ಲ. ಎಷ್ಟು ಕಾಯಿಲೆವಿ. ದೇವ್ರು ಸಂತೋಷವಾಗಿದ್ದಾರ? ದೇವ್ರ ಖುಷಿನಾ ಇದು? ಈಗ ನಾವುಗಳು ಅನೇಕ ಪ್ರಾಬ್ಲಮ್ಗಳು ಸಿಕ್ಕಾಕೊಂಡಿರ್ತೀವಿ, ಕಷ್ಟಗಳಿದ್ದೀವಿ. ತಿಳ್ಕೊಳ್ಳಿ, ಎಷ್ಟು ಕಷ್ಟ ಅಲ್ವೇ? ಈಗಿರುವಾಗ ದೇವ್ರ ಖುಷಿನ ಅದು? ಇದು ನಾವೇ ಬರ್ಮಾಡ್ಕೊಂಡಿರೋದು. ದಟ್ ಇಸ್ ದ ಎಂಡ್? ನೋ, ದಟ್ ಇಸ್ ನಾಟ್ ದಿ ಎಂಡ್. ಯಾಕಂದ್ರೆ ಕ್ರಿಸ್ತನಲ್ಲಿ ಅವೆಲ್ಲಗಳನ್ನ ತೆಗೆದುಹಾಕ್ಬಿಡ್ತಾರೆ. ಕಷ್ಟ ಇರುವುದಿಲ್ಲ, ದುಃಖವಿರುವುದಿಲ್ಲ, ಗೋಳಾಟವಿರುವುದಿಲ್ಲ, ಮರಣ ಇರುವುದಿಲ್ಲ. ಎಲ್ಲವನ್ನ ನಾನು ವಸ್ತು ಮಾಡಿಬಿಡ್ತೀನಿ. ಐ ವಿಲ್ ರಿನ್ಯೂ ಆಲ್. ನೋಡಿ, ನಮ್ಗೆ ಹಳೇ ಒಂದು ಯೋಚನೆ ಕೂಡ ಬರಲ್ವಂತೆ. ನೋಡಿ, ನಾನು ಹಿಂಗಿದ್ದೆ, ಈ ದೇಹದಲ್ಲಿ ಇದ್ದೆ, ಇಷ್ಟು ಕಷ್ಟಗಳನ್ನ ಅನುಭವಿಸ್ನಲ್ಲಪ್ಪ ಸ್ವಾಮಿ. ಕಷ್ಟ ಬಂದವ್ರಿಗೆ ಗೊತ್ತಾಗುತ್ತೆ. ಏನಾದ್ರು ಒಂದು ಕಾಯಿಲೆ ಬಂದ್ರೆ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ನಮಗೆ ಇಷ್ಟು ಬೇಸರ ಆದ್ರೆ ದೇವ್ರಿಗೆ ಎಷ್ಟು ಬೇಸರ ಆಗ್ಬೋದು ಅಲ್ವರ? ಇಷ್ಟು ಬೇಸರ ಆಗ್ಬೋದು. ಆದ್ರೆ ಒಂದು, ದಿಸ್ ಈಸ್ ನಾಟ್ ಇಟರ್ನಲ್, ಶಾಶ್ವತ ಅಲ್ಲ. ನೋಡಿ, ಮನುಷ್ಯನ ಆಯುಸ್ ಎಷ್ಟಿದಾನ? 70 ವರ್ಷ. ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. ಬೇಗನೆ ಇಲ್ಲದಂತಾಗುತ್ತೆ. ಒಳ್ಳೇದಾಯ್ತು ರೀ ಅಲ್ವರ? 60-70 ವರ್ಷ ಆಗಿದ್ದು 80 ವರ್ಷ ಒಳ್ಳೇದಾಯ್ತು. ಇಲ್ಲ 990 ವರ್ಷ ಕೂತ್ಕೊಂಡು ಕಷ್ಟ ಪಡೋದು ಯಾರಿಗ್ ಬೇಕು? ಯಾರಿಗ್ ಬೇಕು? ಈಗಲೇ ನಮ್ಗೆ ಸುಸ್ತಾಗ್ಬಿಟ್ರದ ಒಂದು ಟೈಮ್. ಅಯ್ಯಪ್ಪ ಯಾಕಪ್ಪ ದೇವ್ರೇ ಅಲ್ವರ? ಆಗ ನಮ್ಗೆ ಅಷ್ಟು ಬೇಸರ ಅಂದ್ರೆ ಸ್ವಾಮಿಗೆ, ದೇವ್ರಿಗೆ ಏನಂತೀರ? ಆದ್ರೆ ದೇವರು ಎಲ್ಲವನ್ನ ಏನಂತ ಹೇಳ್ಬೇಕಂದ್ರೆ, ಆತನು ಆ ಮುಂದೆ ಇಟ್ಟಿರುವಂತ ಆ ಒಳ್ಳೆ ದಿನವನ್ನ ಅಲ್ಲಿ ನಾನು ನೋಡುವಾಗ, ಇದು ಯಾವುದು ಶಾಶ್ವತ ಅಲ್ಲ, ಈ ದೇಹನು ಶಾಶ್ವತ ಅಲ್ಲ,
ನಮಗಿರುವಂತ ಸಿಸ್ಟಮ್ಗಳು ಶಾಶ್ವತವಲ್ಲ. ಆದರೆ ದೇವರು ತನ್ನ ಮಕ್ಕಳನ್ನ ಆಶ್ಚರ್ಯವಾಗಿ ಕಷ್ಟಗಳು ಬಂದಾಗ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಅವರಿಗೆ ಒಂದು ಲೈಫಲ್ಲಿ ಒಂದು ಏನಾಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ನಾವು ಒಂದೇ ಒಂದು ಕಾರ್ಯ ಮಾಡ್ಬೇಕಾಗಿರೋದು ಏನಂತ ಹೇಳ್ಬೇಕಂದ್ರೆ, ದೇವರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ಮನುಷ್ಯ ಅಲ್ಪ ಜ್ಞಾನದಿಂದ ಏನಾಗುತ್ತೆ ಅಂತ ಅವನು ಬೇಕಂದ್ರೆ ಅವ್ನು ಡಾಕ್ಟರ್ ಮಾಡ್ಕೊಳ್ಬಹುದು, ಒಂದು ಸ್ಪೆಷಲಿಸ್ಟ್ ಆಗ್ಬೋದು. ಅವನು ಹೇಳ್ತಾನೆ ಇದು ಮಾಡಕ್ಕೆ ಆಗಲ್ಲ ಸ್ವಾಮಿ, ಏನು ಮಾಡಕ್ಕಾಗಲ್ಲ, ಕೊನೆಗೆ ದೇವರೇ ಅಂತ ಹೇಳ್ಬಿಡ್ತಾರೆ, ದೇವರೇ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ. ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ. ಮನುಷ್ಯ ಯಾವ್ದು ಇಂಪಾಸಿಬಲ್ ಅಂತ ಹೇಳ್ತಾನೋ ಅದು ದೇವರ ಕೈಯಲ್ಲಿ ಸಾಧ್ಯ. ಆದ್ದರಿಂದ ದೇವರು ನಮ್ಮಲ್ಲಿ ಬಿಟ್ಟಿದಾರ ಏನೋ ಪ್ರಾಬ್ಲಮ್ನ, ಅದು ನಾವು ನೋಡುವಾಗ ಅದು ನಮ್ಮ ಒಡತಿಗಾಗಿ ಕಷ್ಟ ಅದು ಹೇಳ್ಕೊಳ್ಳೋದು. ಆದ್ರೆ ಇದು ಶಾಶ್ವತವಾಗಿ ಇರಲ್ಲ, ಬಟ್ ಅದು ಹೋಗೇ ಹೋಗುತ್ತೆ. ನಾವು ಪುನಃ ದೇವರ ಸನ್ನಿಧಾನಕ್ಕೆ ಸೇರ್ತೀವಿ. ಆವಾಗ ಮರಣವಾಗಲಿ, ಕಣ್ಣೀರಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಎಲ್ಲವೂ ಏನಾಗುತ್ತೆ, ನೂತನ ಆಗುತ್ತೆ. ಆ ದಿನವನ್ನು ನಾವು ಎದುರು ನೋಡೋಣ. ಈಗ ಬರುವಂತ ಒಂದು ತತ್ಕಾಲಕ್ಕೆ ಬರುವಂತ ಕಷ್ಟಗಳನ್ನ ಸಹಿಸಲು ಏನ್ ಮಾಡ್ಬೇಕಾಗಿದೆ, ದೇವರೇ ನಮಗೆ ಶಕ್ತಿ ಕೊಡಬೇಕು. ದೇವರೇ ಶಕ್ತಿ ಕೊಡಬೇಕು. ಆದ್ದರಿಂದ ಸಹಿಸಲು ದೇವರು ಶಕ್ತಿ ಕೊಡ್ಲಿ. ಯಾಕಂದ್ರೆ ಸ್ವಾಮಿ ಅವತ್ತು ಪ್ರೇಯರ್ ಮಾಡ್ತಾರಲ್ಲ, ಸಾಧ್ಯವಾದರೆ ಈ ಪಾತ್ರೆಯನ್ನು ತೊಲಗಿಸು, ಹೇಗೂ ನಿನ್ನ ಚಿತ್ತವಲ್ಲ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತದಂತೆ ಆಗ್ಲಿ ಅಂತ ಹೇಳುವಾಗ ದೇವ್ರು ಏನ್ ಮಾಡಿದ್ರು ಅಂದ್ರೆ, ಆ ಪರಿಸ್ಥಿತಿಯಲ್ಲಿ ಅವನ ಸ್ವಾಮಿನ ಬಲಪಡಿಸಿ ಆ ಒಂದು ಒಂದು ಪರಿಸ್ಥಿತಿಗಳನ್ನ ಒಂದು ನಿಭಾಯಿಸುವಂತ ಒಂದು ಶಕ್ತಿಯನ್ನು ದೇವರವರು ಕೊಟ್ಟರು. ಅದೇ ರೀತಿಯಾಗಿ ನಮಗೂ ಕಷ್ಟಗಳು ಬರುವಂತ ಸಂದರ್ಭದಲ್ಲಿ ದೇವ್ರ ನಾವು ಬೇಡ್ಕೊಳ್ಬೇಕು. ದೇವ್ರೆ ಯಾಕೆ ಇದನ್ನ ಬರಮಾಡ್ದೆ ಅಂತ ನಾವು ಕೇಳಲಿಕ್ಕೆ ಆಗಲ್ಲ. ರೂಪಿಸಿದವನ್ನ ಏನಾದ್ರು ಮಾಡಿದಂತ ಒಂದು ಪಾರ್ಟ್ ಕೆನಿ ಟಾಸ್ಕ್, ಅದು ನಿನ್ನ ಹಿತಕ್ಕಾಗಿ ನಾನು ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ, ಸಮಯೋಚಿತವಾದಂತ ಸಹಾಯವನ್ನ ನಾವೇನ್ ಮಾಡ್ಬೇಕು, ನಾವು ಕೇಳಲು ನಾವೇನ್ ಮಾಡ್ಬೇಕಂದ್ರೆ ಸ್ವಾಮಿ ಹತ್ರ ಬಂದು ಆತನ ಆಶೀರ್ವಾದ ಪಡ್ಬೇಕು, ಆತನ ಸಹಾಯಗಳನ್ನ ನಾವು ಪಡ್ಬೇಕು ಎನ್ನುವಂತ ಒಂದು ವಿಚಾರವನ್ನ ನಾವು ಇಲ್ಲಿ ನೋಡ್ತೀವಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ, ಈಗ ಇಟರ್ನಲ್ ಲೈಫ್, ಎವರ್ ಲಾಸ್ಟಿಂಗ್ ಲೈಫ್ ಎನ್ನುವಂತ ಒಂದು ವಿಚಾರ ಬರುವಾಗ ಇದು ಇಂಟರ್ಚೇಂಜಬಲ್ ಆಗಿ ನಾವು ನೋಡುವಾಗ ಯೂಸ್ ಮಾಡಿದ್ದಾರೆ. ಒಂದೇ ಅರ್ಥ ಬರುವಂತ ರೀತಿಯಲ್ಲಿ ಅದನ್ನ ಯೂಸ್ ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ. ಇದನ್ನ ನಾವು ನೋಡ್ಬೇಕಂದ್ರೆ ಸುಮಾರು 41 ಸಾರಿ ಏನಾಗುತ್ತೆ ಅಂದ್ರೆ ಈ ವಾಕ್ಯಗಳು ಸತ್ಯವೇದದಲ್ಲಿ ಬರ್ತದೆ, 41 ಬಾರಿ. ಅದರಲ್ಲಿ ನಾವು ನೋಡುವಾಗ ಒಂದು 40 ಸಾರಿ ಹೊಸ ಒಡಂಬಡಿಕೆಯಲ್ಲೇ ಬರ್ತದೆ. ಕೇವಲ ಒಂದೇ ಒಂದು ಬಾರಿ ಮಾತ್ರ ಅದು ನೋಡ್ಬೇಕಂದ್ರೆ ಹಳೆ ಒಡಂಬಡಿಕೆ, ಅದು ದಾನಿಯೇಲನ ಪುಸ್ತಕದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಇವೆಲ್ಲ ನೋಡುವಂತ ಸಂದರ್ಭದಲ್ಲಿ ಈ ಒಂದು ನೋಡ್ಬೇಕಂದ್ರೆ ಈ ಒಂದು ನಿತ್ಯ ಜೀವ ಎನ್ನುವಂಥದ್ದು ಉಚಿತಾರ್ಥವಾಗಿ ಕೊಡುವಂತ ವರ, ಅದು ಯಾರು ಬೇಕಂದ್ರೆ ಕ್ರಿಸ್ತನಲ್ಲಿ ದೊರೆಯುವಂತ ವರ. ಆದ್ದರಿಂದ ಕ್ರಿಸ್ತನೇ ಅದನ್ನ ನೋಡ್ಬೇಕಂದ್ರೆ ಕೊಟ್ರು ಅಂತ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಾವು ಕೆಲವು ವಾಕ್ಯಗಳನ್ನ ಓದೋಣ ನಿತ್ಯ ಜೀವದ ಬಗ್ಗೆ. ಅದನ್ನ ಈಗ ತಾನೇ ಪಾಠಕ್ಕಾಗಿ ಓದಿದ ಭಾಗದಲ್ಲಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟರು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂಬುದಾಗಿ ಹೇಳಿ ದೇವರು ಆತನನ್ನ ಕೊಟ್ಟರು ಎಂಬುದಾಗಿ ನಾವು ನೋಡುವಾಗ, ನಾವು ನಂಬಬೇಕು. ಟು ಡೂ ವರ್ಕ್ ಏನಂತ ಹೇಳ್ಬೇಕಂದ್ರೆ, ನಾವು ಕ್ರಿಸ್ತನನ್ನ ನಂಬಿ ಆ ನಂಬಿಕೆಯಿಂದ ದೊರೆಯುವಂತ ನೀತಿಯನ್ನು ಪಡೆದವರಾಗಿ ಅಲ್ಲಿಂದ ನಾವು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ ಆ ನಿತ್ಯ ಜೀವವನ್ನ ಪಡಿಬೇಕು ಎನ್ನುವಂಥದ್ದು ದೇವರ ಒಂದು ಚಿತ್ತ ಅಂತ ನಾವು ನೋಡ್ತೀವಿ. ಯೋಹಾನ 12:25, ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವ. ನಿತ್ಯ ಜೀವಕ್ಕಾಗಿ ಅದನ್ನ ಏನ್ ಮಾಡ್ತಾನೆ, ಕಾಪಾಡ್ತಾನೆ ಎನ್ನುವಂತ ಒಂದು ವಿಚಾರವನ್ನ ಸ್ವಾಮಿ ಹೇಳಿದ್ರು ಅಂತ ನಾವು ನೋಡ್ತೀವಿ. ಅದೇ ಯೋಹಾನ ಬರೆದ ಸುವಾರ್ತೆ 3:36. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು,
ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ನೋಡಿ, ಮಗನಿಗೆ ಒಳಗಾಗದವರು ಜೀವವನ್ನು ಜೀವವನ್ನೇ ಕಾಣುವುದೇ ಇಲ್ಲ. ಕಾಣುವುದಿಲ್ಲ. ದೇವರ ಕೋಪವು ಅವನ ಮೇಲೆ ದೇವರ ಕೋಪವು ಅವರ ಮೇಲೆ ಇದೆ. ಆದ್ದರಿಂದ ತನ್ನ ಮಗನಿಗೆ ಒಳಗಾಗಬೇಕು, ಆತನ ಆಜ್ಞೆಗಳನ್ನ ನಾವು ಕೈಕೊಂಡು ನಡಿಬೇಕು ಎನ್ನುವಂಥದ್ದೇ ಬಹಳ ಪ್ರಾಮುಖ್ಯವಾಗಿರುವಂತ ವಿಚಾರ. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 36ನೇ ವಚನ ಈ ಮಾತನ್ನ ಹೇಳ್ತಾರೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷ. ಅಲ್ಲಿ ನೋಡುವಾಗ ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸ್ಕೊಳ್ತಾನೆ ಅಂತ. ನಾವು ಒಳ್ಳೆಯ ಒಂದು ಗುಣಗಳನ್ನ ಸಂಪಾದನೆ ಮಾಡಿಕೊಂಡು ಸ್ವಾಮಿ ತೋರದಿಂದ ನಿತ್ಯವಾದ ಜೀವದ ಮಾರ್ಗದಲ್ಲಿ ನಾವು ನಡೆಯುವಾಗ ಆತನ ವಾಕ್ಯಗಳನ್ನ ನಾವು ಕೇಳುವುದಾದರೆ ಆ ವಾಕ್ಯಗಳೇ ನಮ್ಗೇನಾಗಿದೆ, ಶಕ್ತಿಯಾಗಿಯೂ ಜೀವವಾಗಿಯೂ ಇದೆ, ಅವು ನಮ್ಮ ಜೀವನ ಫಲಿಸ್ತದೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅದು ಯೋಹಾನ 6:54. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ನನ್ನ ಮಾಂಸವನ್ನ, ನನ್ನ ರಕ್ತವನ್ನ ಕುಡಿಯುವವನು ನಿತ್ಯ ಜೀವವನ್ನ ಪಡೆದಿದ್ದಾನೆ. ಯಾಕಂದ್ರೆ ನಾಶವಾಗದ ಬೀಜದಿಂದ ಉಂಟು ಮಾಡಿದ್ದಾರೆ ದೇವರು. ಆದುದರಿಂದ ಅದು ನಮ್ಮಲ್ಲಿ ಇರೋದ್ರಿಂದ ಅದು ನಾಶ ಆಗಲ್ಲ. ಆದ್ರೆ ಕೊನೆಯ ದಿನದಲ್ಲಿ ಏನ್ ಮಾಡ್ತೀನಿ, ನಾನು ಅದನ್ನ ಎಬ್ಬಿಸ್ತೀನಿ. ಅದಕ್ಕೆ ಬೇಕಾದಂತ ಒಂದು ದೇಹವನ್ನ ನಾನು ಕೊಡ್ತೀನಿ. ಅದು ನಾನು ನಿರಂತರವಾಗಿ ಇಟ್ಕೊಳ್ಳುವಂತಹ ದೇಹವನ್ನ ಕೊಡ್ತೀನಿ ಎಂಬುದಾಗಿ ಹೇಳುವಾಗ ಸ್ವಾಮಿ ಈ ಮಾತನ್ನ ಹೇಳಿದ್ರು ಅಂತ ನಾವು ನೋಡ್ತೀವಿ. ಆದುದರಿಂದ ಈ ವಿಚಾರಗಳನ್ನ ನೋಡುವಾಗ ನಿತ್ಯ ಜೀವದ ಬಗ್ಗೆ ಹೇಳ್ತಾರೆ. ಅದೇ ರೀತಿಯಾಗಿ ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 2ನೇ ವಚನ. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಇಲ್ಲಿ ನೋಡುವಾಗ ನೀನು ಯಾರನ್ನ ನನಗೆ ಕೊಟ್ಟಿಯೋ ಅವರೆಲ್ಲರಿಗೂ ನಾನು ನಿತ್ಯ ಜೀವನ ಕೊಡಬೇಕೆಂಬುದಾಗಿ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ದೇವರು ನನಗೆ ಕೊಟ್ಟಿದ್ದಾರೆ. ಕೊನೆಯ ದಿನದಲ್ಲಿ ಅವ್ರನ್ನ ನೋಡ್ತೀನಿ ಅಂತ ಹೇಳ್ತಾರೆ. 17ನೇ ವಾಕ್ಯದಲ್ಲಿ ನಾವು ನೋಡುವಾಗ ಸ್ವಾಮಿ ಈ ರೀತಿಯಾಗಿ ಹೇಳೋದನ್ನ ನಾವು ನೋಡ್ತೀವಿ. 1ನೇ ಯೋಹಾನ 1ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. ಎರಡನೇ ವಚನ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನೋಡಿದ್ರ, ಹೀಗೆ ನೋಡ್ಬೇಕಂದ್ರೆ ಅವು ಕಂಡಿದ್ದೇವೆ ಅಂತ ಹೇಳುವುದನ್ನ ನಾವು ನೋಡ್ತೀವಿ. ಕೊನೆಯದಾಗಿ 1ನೇ ಯೋಹಾನ 5:11-12. 1ನೇ ಯೋಹಾನ 5:11-12. ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಇಲ್ಲ, ನಾವೇನ್ ಮಾಡಿದೀವಿ ಈಗ? ದೇವರನ್ನ, ಸ್ವಾಮಿಯನ್ನ ಏನ್ ಮಾಡಿದೀವಿ? ಅಂಗೀಕರಿಸಿ. ಅದಕ್ಕೋಸ್ಕರ ನಮ್ಮಲ್ಲಿ ಏನಾಗಿದೆ? ನಾಶವಾಗದ ಬೀಜದಿಂದ ಅದು ಹುಟ್ಟಾಗಿದೆ. ಯಾಕಂದ್ರೆ ದೇವರು ಅದರಿಗೆ ಏನ್ ಮಾಡ್ತಾರೆ? ಬೇಕಾದಂತ ಒಂದು ದೇಹವನ್ನ ಆ ದಿನದಲ್ಲಿ ಕೊಡ್ತಾರೆ ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಅದೇ ಹಳೆ ಒಡಂಬಡಿಕೆಯಲ್ಲಿ ಒಂದು ಕಡೆ ಮಾತ್ರ ನಾನು ಹೇಳ್ದಂಗೆ ಅದು ನಿತ್ಯ ಜೀವ ಅಂತ ಮಾತಾಡ್ತಾರೆ. ಅದು ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 2ನೇ ವಚನ. ದಾನಿಯೇಲ 12:2. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ, ನಿತ್ಯ ತಿರಸ್ಕಾರಗಳನ್ನು ಅನುಭವ. ನೋಡಿ, ನಿತ್ಯ ಜೀವ ಒಂದು ಜಡ್ಜ್ಮೆಂಟ್ ಅಲ್ವರಾ? ಹಾಗೆ ನೋಡ್ಬೇಕಂದ್ರೆ ಇಲ್ಲೂ ಕೂಡ ಕೊನೆಯದಾಗಿ ನಾನು ನೋಡುವಾಗ ದಾನಿಯೇಲನ ಪುಸ್ತಕದಲ್ಲಿ ನಾನು ನೋಡುವಾಗ ನಿತ್ಯ ಜೀವ ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಬರುತ್ತೆ ಒಂದೇ ಕಡೆ. ಇನ್ನೆಲ್ಲೂ ನಿತ್ಯ ಜೀವ ಅನ್ನುವುದು ಬಂದಿಲ್ಲ. ಬದಲಾಗಿ ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನು ಬಂದ ಮೇಲೆ ನಾನು ನೋಡುವಾಗ ಆತನು ನೋಡ್ಬೇಕಾದ್ರೆ ನಿತ್ಯ ಜೀವವನ್ನ ಲೋಕಕ್ಕೆ
ಕಳಿಸ್ಕೊಂಡು ಬಂದ್ರು ಅಂತ ನಾವು ನೋಡ್ತೀವಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಆತನು ಕೊನೆಯ ದಿನದಲ್ಲಿ ನಾವು ನೋಡುವಾಗ ಶಿಷ್ಯರೊಂದಿಗೆ ಆತನು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆತನು ನೋಡುವಾಗ ಒಂದು ಮಾತನ್ನ ಹೇಳ್ತಾರೆ, ಹೇಗೆ ಒಬ್ಬ ಮನುಷ್ಯ ನಿತ್ಯ ಜೀವವನ್ನ ಪಡ್ಕೊಳ್ಳು. ಒಂದು ಮಾತನ್ನ ಹೇಳ್ತಾರೆ, ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತನ್ನ ಹೇಳ್ತಾರೆ, ಒಬ್ಬನೇ ಸತ್ಯದ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಇಲ್ಲಿ ನೋಡುವಾಗ ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ. ನೋಯಿಂಗ್ ಗಾಡ್ ಅಂಡ್ ಕ್ರೈಸ್ಟ್ ಇಸ್ ಲೈಫ್. ಈಗ ಎಲ್ಲರಿಗೂ ಗೊತ್ತಲ್ಲ ದೇವ್ರು ಯಾರು, ಎಲ್ಲ ಗೊತ್ತು. ಕ್ರಿಸ್ತನ್ ಯಾರು ಅಂತ ಗೊತ್ತು. ಇಷ್ಟೇನಾ ದೇವ್ರು ಕೇಳೋದು? ಇದು ಇಷ್ಟೇನಾ ದೇವ್ರು ಕೇಳೋದು? ಗೊತ್ತು ಗೊತ್ತು ಗೊತ್ತು. ಅದಲ್ಲ ರೀ, ನಾನು ನೋಡುವಾಗ ಒಂದು ಮಾತನ್ನ ಹೇಳ್ತಾರೆ. ಇದಕ್ಕೆ ನೋಡ್ಬೇಕಂದ್ರೆ ನೋಯಿಂಗ್ ಗಾಡ್ ಅಂತ ನೋಡುವಂತ ಸಂದರ್ಭದಲ್ಲಿ ಒಂದು ಎರಡು ವಿಚಾರಗಳನ್ನ ನೋಡ್ಬೋದು. ನೋಯಿಂಗ್ ಅಬೌಟ್ ಗಾಡ್ ಅಂಡ್ ನೋಯಿಂಗ್ ಗಾಡ್ ಅಂತ ಹೇಳಿ, ದೇವರ ಬಗ್ಗೆ ತಿಳಿದುಕೊಳ್ಳೋದು ಒಂದು ವಿಚಾರ, ಆದರೆ ದೇವರನ್ನ ತಿಳ್ಕೊಳ್ಳೋದು ಇನ್ನೊಂದು ವಿಚಾರ. ಇಲ್ಲಿ ನೋಡುವಾಗ ನೋಯಿಂಗ್ ಗಾಡ್ ಅಂತ ಹೇಳಿದ್ರು, ದೇವರನ್ನ ತಿಳ್ಕೊಳ್ಳುವಂಥದ್ದು. ಈಗ ಯಾರು ಒಬ್ಬ ಮನುಷ್ಯನ ನೋಡ್ಬೇಕಾದ್ರೆ ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಂತ ನಾವು ನೋಡುವಾಗ, ಯಾರು ಅವರ ಒಂದಿಗೆ ಹೊಕ್ಕು ಬಳಕೆ ಇರ್ತದೋ, ಅಕ್ವೆಂಟೆನ್ಸ್ ಅಂತ ಹೇಳ್ತಾರೆ, ಯಾರು ಅವ್ರ ಜೊತೆಲಿ ಜಾಸ್ತಿ ಒಂದು ಇದು ಇರ್ತದೋ, ಹೊಕ್ಕು ಬಳಕೆ ಇರ್ತದೋ, ಅವ್ರು ಏನಾಗಿರ್ತಾರೆ ಅಂತ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ನಾವು ಅಕಸ್ಮಾತ್ ಒಬ್ಬ ಮನುಷ್ಯನ ಬಗ್ಗೆ ಯಾವುದೇ ಒಂದು ಇಂಪಾರ್ಟೆಂಟ್ ಪರ್ಸನ್ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಇಂಟರ್ನೆಟ್ ಹೋಗಿ ಸರ್ಚ್ ಮಾಡಿದ್ರೆ ನಮ್ಗೆ ಏನ್ ಸಿಕ್ಬಿಡುತ್ತೆ, ಎಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ದಟ್ ಇಸ್ ನಾಟ್ ನೋಯಿಂಗ್ ಅಬೌಟ್ ಹಿಮ್ ಅಷ್ಟೇ. ಯಾರು ಅವ್ನು ಗೊತ್ತಾಗುತ್ತೆ ಅಂತ ಹೇಳ್ಬೇಕಂದ್ರೆ ಅವ್ರ ಜೊತೆಲಿರೋಂಥ ಪರ್ಸನಲ್ ಸೆಕ್ರೆಟರಿಗಳ, ಅವ್ರ ಹೆಂಡತಿನ, ಅವ್ರಿಗೆ ಏನ್ ಮಾಡಿರ್ತಾರೆ, ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನೋಯಿಂಗ್ ಗಾಡ್. ಅದೇ ರೀತಿಯಾಗಿ ಯಾರು ದೇವರೊಂದಿಗೆ ಹೊಕ್ಕು ಬಳಕೆ ಹೆಚ್ಚಾಗಿ ಇಟ್ಕೊಳ್ತಾರೋ ದೇ ಕ್ಯಾನ್ ಓನ್ಲಿ ನೋ ಗಾಡ್. ಸತ್ಯವೇದ ನಾವು ನೋಡುವಾಗ ಇಟ್ ಗಿವ್ಸ್ ಅಬೌಟ್ ಗಾಡ್. ದೇವ್ರು ಯಾರು, ಆತನ ಶಕ್ತಿ ಏನು, ಆತನ ಚಿತ್ತ ಏನು, ಆತನ ಯೋಜನೆ ಏನು, ಎಲ್ಲ ತಿಳ್ಕೊಳ್ಬೋದು. ದೇವರಲ್ಲೇ ಇರ್ತಾರೆ, ನಾವಿಲ್ಲೇ ಇರ್ತೀವಿ. ವೆನ್ ಐ ಕ್ಯಾನ್ ನೋ ಗಾಡ್ ಅಂತ ಹೇಳುವಾಗ ನಾನು ದೇವರೊಂದಿಗೆ ನಿಕಟವಾದಂಥ ಒಂದು ಸಂಬಂಧಗಳನ್ನ ಇಟ್ಕೊಳ್ಳುವಾಗ, ಹೇಗೆ ನಾನು ಇಟ್ಕೊಳ್ಬಹುದು ದೇವರೊಂದಿಗೆ ಸಂಬಂಧಗಳು ಅಂತ ನೋಡುವಾಗ ಆತನ ಗುಣ ವಿಶೇಷತೆಗಳನ್ನ ತೆಗೆದುಕೊಳ್ಳುವಂಥದ್ದು. ನೋಯಿಂಗ್ ಇಸ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಒಂದು ರೀತಿಯ ಫೌಂಡೇಶನ್ ಕ್ಯಾರೆಕ್ಟರ್ಸ್ ದೇವ್ರು ಏನಿರ್ತದೆ, ಆತನ ಶಕ್ತಿ ಆಗಿರ್ಬೋದು, ಆತನ ಪರಾಕ್ರಮ ಆಗಿರ್ಬೋದು, ಆತನ ನೀತಿ ಆಗಿರ್ಬೋದು, ಆತನ ಒಂದು ರೀತಿಯ ಪ್ರತಿಯೊಂದು ವಿಚಾರಗಳನ್ನು ನಾನು ನೋಡುವಾಗ ನೋಯಿಂಗ್ ದೋಸ್ ಥಿಂಗ್ಸ್ ಫುಲ್ಲಿ, ಆ ಒಂದು ವಿಚಾರಗಳನ್ನ ನಮ್ಮ ಒಂದು ಪ್ರಿನ್ಸಿಪಲ್ ಆಗಿ ಮಾಡ್ಕೊಂಡಾಗ ಮಾತ್ರ ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಅದು ನಾವು ನೋಯಿಂಗ್ ಗಾಡ್ ಆಗುತ್ತೆ. ದೇವರ ಒಂದು ಕ್ಯಾರೆಕ್ಟರ್ನ ನಾವು ಡೆವಲಪ್ ಮಾಡ್ಕೊಳ್ಳೋದು. ಆವಾಗ ಏನಾಗುತ್ತೆ ಅಂದ್ರೆ ದೇವ್ರು ನಮ್ಮನ್ನ ತಿಳ್ಕೊಳ್ತಾರೆ. ಇಲ್ಲದೆ ಹೋದ್ರೆ ದೇವರು ಅಲ್ಲೇ ಇರ್ತಾರೆ, ನಾವು ಇಲ್ಲೇ ಇರ್ತೀವಿ. ಆದುದರಿಂದ ನಾವು ನೋಡುವಾಗ ದೇವರು ಕೊಟ್ಟಂತ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವುದಾದರೆ ನಿಮ್ಮಲ್ಲಿ ಪ್ರೀತಿ ಇದೆ, ನಾನು ಮತ್ತು ನನ್ನ ತಂದೆ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಅಲ್ಲಿ ಗುಡಾರ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಯಾವಾಗ ಗುಡಾರ ಹಾಕ್ತಾರೆ? ನಾವು ದೇವರನ್ನ ತಿಳ್ಕೊಂಡಾಗ ಮಾತ್ರ. ದೇವರನ್ನ ಏಕೆ ತಿಳ್ಕೊಳ್ಬಹುದು ಅಂತ ನೋಡುವಾಗ ಆತನು ಕೊಂಟ ಕಮ್ಯಾಂಡ್ಮೆಂಟ್ಸ್ಗಳಲ್ಲಿ ದೇವ್ರು ಯಾರು ಅಂತ ನಾವು ಬಹಳ ಥರದಲ್ಲೇ ಗೊತ್ತಾಗುತ್ತೆ. ಅದನ್ನ ಆ ದೇವರು ಆ ಒಂದು ಕ್ಯಾರೆಕ್ಟರ್ಸ್ಗಳನ್ನ, ದೇವರಿದ್ದಂತ ಒಂದು ಗುಣ ವಿಶೇಷತೆಗಳನ್ನ ಅದು ನಮ್ಮ ಕ್ಯಾರೆಕ್ಟರ್ಗಳಾಗಿ ಮಾಡಿಕೊಂಡು ದೇವರ ಪ್ರಿನ್ಸಿಪಲ್ಸ್ಗಳನ್ನ ನಾವು ನಮ್ಮ ಪ್ರಿನ್ಸಿಪಲ್ ಆಗಿ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ನಾವು ದೇವರನ್ನ ತಿಳ್ಕೊಳ್ತೀವಿ. ದೇವರ ತತ್ವಗಳಿದೆಯಲ್ಲ, ದೇವರು ಎಂದೂ ಸುಳ್ಳಾಡಲ್ಲ. ಅದಕ್ಕೆಪ್ಪ ನಾನು ಸುಳ್ಳು ಹೇಳಕ್ ಹೋಗಲ್ಲ, ಯಾಕಂದ್ರೆ ಇಟ್ಸ್ ಮೈ ಪ್ರಿನ್ಸಿಪಲ್ ಅಂತ ಹೇಳ್ದ ಅಂದ್ರೆ ನಾವು ವಿ ಆರ್ ಮೇಕಿಂಗ್ ಹಿಸ್ ಪ್ರಿನ್ಸಿಪಲ್ ಆಸ್ ಮೈ ಪ್ರಿನ್ಸಿಪಲ್.
ಆವಾಗ ನಾವು ನೋಡುವಾಗ ದೇವರನ್ನ ತಿಳ್ಕೊಳ್ಳಿಕ್ಕೆ ಆಗುತ್ತೆ. ದೇವರ ಪ್ರೀತಿ ಎಷ್ಟು ಅಗಾಧವಾದಂಥ ಪ್ರೀತಿ. ಆ ಪ್ರೀತಿನ ನೋಡ್ಬೇಕಾದ್ರೆ ದೇವರು ತೋರಿಸಿದ್ರು. ಅದರಿಂದ ನಾನು ಆ ಪ್ರೀತಿಯನ್ನ ಏನ್ ಮಾಡ್ತೀನಿ, ನಾನು ನನ್ನ ತತ್ವ ಸಿದ್ಧಾಂತವಾಗಿ ಮಾಡ್ಕೊಳ್ತೀನಿ. ಬಟ್ ಲವ್ ಈಸ್ ಮೈ ಪ್ರಿನ್ಸಿಪಲ್. ಆವಾಗ ಏನಾಗುತ್ತೆ ಅಂದ್ರೆ ಆ ಒಂದು ದೇವರ ತತ್ವವನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ದೇವರು ನನ್ನ ತಿಳ್ಕೊಳ್ತಾರೆ, ನಾನು ದೇವರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ದೇವರೆಂದೂ ಸುಳ್ಳಾಡಲಾರನು. ದೇವರಂದ ಪ್ರಿನ್ಸಿಪಲ್ಸ್. ದೇವ್ರು ಎಂದೂ ಸುಳ್ಳಾಡಲ್ಲ. ಅದಕ್ಕೋಸ್ಕರ ನಾನು ಸುಳ್ಳಾಡಲ್ಲ. ಯಾಕಂದ್ರೆ ಇಟ್ಸ್ ಮೈ ಪ್ರಿನ್ಸಿಪಲ್, ನಾನು ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ದೇವ್ರು ಸುಳ್ಳಾಡಲ್ಲ. ಅವಾಗ ಐ ಮೇಕಿಂಗ್ ಗಾಡ್ಸ್ ಪ್ರಿನ್ಸಿಪಲ್ ಆಸ್ ಮೈ ಪ್ರಿನ್ಸಿಪಲ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಐ ಕ್ಯಾನ್ ನೋ ಗಾಡ್ ಬೆಲ್. ಅವಾಗ ದೇವ್ರು ಏನ್ ಮಾಡ್ತಾರೆ, ನಮ್ಮ ಮಧ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ. ಅದು ಇದು ನೋಡ್ಬೇಕಂದ್ರೆ ನಾವು ನೋಡುವಾಗ ದಿಸ್ ಇಸ್ ನೋಯಿಂಗ್ ಅಬೌಟ್ ಗಾಡ್, ನೋಯಿಂಗ್ ಗಾಡ್. ಈಗ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಇಡೀ ಲೋಕ ನೋಡುವಾಗ ಸತ್ಯದ ಪರಿಜ್ಞಾನವನ್ನ ಬರ್ತದೆ. ತಂದೆ ದೇವರನ್ನ ತಿಳ್ಕೊಳ್ತಾರೆ. ಹೇಗೆ ತಿಳ್ಕೊಂಡು, ನಾಟ್ ನೋಯಿಂಗ್ ಅಬೌಟ್ ಗಾಡ್, ವಾಟ್ ಈಸ್ ಗಾಡ್ ಈಸ್. ಆ ವಿಚಾರಗಳನ್ನ ತಿಳ್ಕೊಂಡು ಅವರು ಅದನ್ನ ಒಂದು ಇಮಿಟೇಟ್ ಮಾಡುವಾಗ ಇಡೀ ಮಾನವ ಜನಾಂಗ ವೆನ್ ದೇ ಮೇಕ್ ದೇರ್ ಪ್ರಿನ್ಸಿಪಲ್, ದೇವರ ಆಜ್ಞೆಗಳನ್ನ ನಾನು ಕೈಕೊಂಡು ನಡಿಬೇಕಪ್ಪ, ಇಟ್ ಇಸ್ ಮೈ ಪ್ರಿನ್ಸಿಪಲ್. ಯಾವಾಗ ಆ ಪ್ರಿನ್ಸಿಪಲ್ ಇಡೀ ಲೋಕದವ್ರು ಮಾಡ್ಕೊಳ್ತಾರೋ ಆವಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ದಟ್ ಇಸ್ ನೋಯಿಂಗ್ ಅ ಗಾಡ್. ಕ್ರಿಸ್ತನನ್ನು ನೋಡಿ ತಿಳ್ಕೊಳ್ಳುವಂಥದ್ದು ಏನಂತ ಹೇಳ್ಬೇಕಂದ್ರೆ ಕ್ರಿಸ್ತನ ಇದ್ದಂಥ ಗುಣವಿಶೇಷತೆಗಳನ್ನ ನನ್ನ ಗುಣವಿಶೇಷಿತವಾಗಿ ಮಾಡಿಕೊಂಡು ವಿ ಶುಡ್ ಮೇಕ್ ದೋಸ್ ಥಿಂಗ್ ಆಸ್ ಮೈ ಪ್ರಿನ್ಸಿಪಲ್. ನನ್ನ ತತ್ವಪ್ಪ ಇದು, ಅದಕ್ಕೋಸ್ಕರ ನಾನು ಇದನ್ನ ಮಾಡ್ಕೊಂಡೆ. ಆದುದರಿಂದ ಹೇಗೆ ನಮಗೆ ಒಂದು ಇಟರ್ನಲ್ ಲೈಫ್ ದೇವ್ರು ಕೊಡ್ತಾರೆ ಅಂತ ನೋಡುವಾಗ ವೆನ್ ವಿ ಮೇಕ್ ಗಾಡ್ಸ್ ಪ್ರಿನ್ಸಿಪಲ್ಸ್ ಆಸ್ ಮೈ ಪ್ರಿನ್ಸಿಪಲ್, ನಾಟ್ ಆಸ್ ಕಮಾಂಡ್. ದೇವ್ರು ಆಜ್ಞೆ ಕೊಟ್ಟಿದಾರಪ್ಪ, ಅದಕ್ಕೋಸ್ಕರ ನಾನು ಮಾಡಬೇಕು, ಇಲ್ಲದೆ ಹೋದ್ರೆ ನಾನು ಮಾಡಲ್ಲ. ಅದಲ್ಲ. ಇದು ದೇವರ ತತ್ವ. ಇದು ಆ ದೇವರ ತತ್ವ ಇದಾದ್ದರಿಂದ ಇದು ನನ್ನ ತತ್ವವು ಕೂಡ. ಆದ್ರಿಂದ ಇಟ್ ಇಸ್ ಮೈ ಪ್ರಿನ್ಸಿಪಲ್ ಅಂತ ಹೇಳುವಾಗ ದೇವರು ವಿ ಹ್ಯಾವ್ ನೋನ್ ಗಾಡ್ ಬೆಟರ್ ಅಂತ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದುದರಿಂದ ಟು ಲರ್ನ್ ಮೋರ್ ಅಬೌಟ್ ಗಾಡ್, ಟು ನೋ ಮೋರ್ ಅಬೌಟ್ ಗಾಡ್ ಅಂದ್ರೆ ದೇವರ ಒಂದು ಕ್ಯಾರೆಕ್ಟರ್ಗಳನ್ನ ತಿಳ್ಕೊಳ್ಳೋಂಥದ್ದು. ನಾವು ತಿಳ್ಕೊಂಡು ಬಿಡೋದಲ್ಲ, ಅವುಗಳನ್ನು ನಾವೇನ್ ಮಾಡೋದು, ಡೆವಲಪ್ ಮಾಡ್ಕೊಳ್ಳೋದು. ಡೆವಲಪ್ ಮಾಡಿಕೊಂಡು ನಾಟ್ ಬೈ ಅನ್ ಕಂಪಲ್ಷನ್ ಅಲ್ಲ. ದೇವ್ರು ಹೇಳಿದಾರಪ್ಪ ಈ ರೀತಿ ಮಾಡಬೇಕು, ಸುಳ್ಳು ಹೇಳ್ಬಾರ್ದಪ್ಪ, ಹೇಳಿದ್ದಾರೆ, ಆ ರೀತಿ ಅಲ್ಲ. ಇಸ್ ಗಾಡ್ಸ್ ಪ್ರಿನ್ಸಿಪಲ್, ಯು ವಿಲ್ ನಾಟ್ ಲೈ, ಯು ವೋಂಟ್ ಲೈ ಅಟ್ ಆಲ್. ಅದಕ್ಕೋಸ್ಕರ ಅದು ನನ್ನ ಒಂದು ಪ್ರಿನ್ಸಿಪಲ್ ಆಗುತ್ತೆ. ಐ ವಿಲ್ ನಾಟ್ ಲೈ, ಐ ವಿಲ್ ನಾಟ್ ಚೇಂಜ್, ಐ ವಿಲ್ ನಾಟ್ ಬಿ ಅನ್ರೈಚಿಯಸ್. ಹೀಗೆ ನಾವು ನೋಡುವಾಗ ಇವೆಲ್ಲಗಳು ನಮ್ಮ ಒಂದು ಲೈಫಲ್ಲಿ ಪ್ರಿನ್ಸಿಪಲ್ಗಳಾದಾಗ ನೋಡ್ಬೇಕಂದ್ರೆ ದಟ್ ಇಸ್ ನೋಯಿಂಗ್ ಅಬೌಟ್ ಗಾಡ್. ಸ್ವಾಮಿ ಹೇಳಿದಂಥ ವಿಚಾರಗಳನ್ನ ನೋಡ್ಬೇಕಂದ್ರೆ ನಮ್ಗೆ ಏನೋ ಹೇಳಿದಾರಲ್ಲ, ನಿಮ್ಮನ್ನು ಯಾರು ಕರೆಸಿಕೊಂಡು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನಿಂದ ಬನ್ರಿ ಅಂತ ಹೇಳ್ತಾರಲ್ಲ. ಈಗಿರುವಾಗ ನಾಟ್ ಬೈ ಕಂಪಲ್ಷನ್. ಸ್ವಾಮಿ ಹೇಳಿದ್ದಾರೆ, ಅವ್ರು ಮಾಡಿ ತೋರಿಸಿದ್ದಾರೆ, ಇಟ್ ವಾಸ್ ಹಿಸ್ ಪ್ರಿನ್ಸಿಪಲ್ಸ್. ಅದಕ್ಕೋಸ್ಕರ ಅದು ನನ್ನ ತತ್ವ ಕೂಡ ಆಗುತ್ತೆ ಅಂತ ಹೇಳಿ ನಮ್ಮ ಜೀವನವನ್ನು ಸಾಗಿಸುವಾಗ ನೋಡುವಂಥ ಸಂದರ್ಭದಲ್ಲಿ ದಟ್ ಈಸ್ ಅಬೌಟ್ ನೋಯಿಂಗ್ ಗಾಡ್ ಅಂತ. ಆದುದರಿಂದ ನೋಡ್ಬೇಕಾದ್ರೆ ನಾವು ಆಸ್ ಎ ಥರ್ಡ್ ಪಾರ್ಟಿ ನೋಡೋದಲ್ಲ, ಜೊತೆಲಿದ್ದು ಅಕ್ವೆಂಟ್ ಆದಾಗ ನೋಡ್ಬೇಕಾದ್ರೆ ಯಾವಾಗ ಏನಾಗುತ್ತೆ ಅಂತ ನೋಡಿ 21ನೇ ಅಧ್ಯಾಯದಲ್ಲಿ 3-4 ಓದುವಲ್ಲ, ಆಗ ದೇವರ ಒಂದು ನಿವಾಸ ಎಲ್ಲಿರ್ತದಂತೆ, ಮನುಷ್ಯರ ಮಧ್ಯದಲ್ಲಿ ಇರ್ತದೆ ಅಂತೆ. ಯಾವಾಗ ಇವರೆಲ್ಲರ ಮನುಷ್ಯ ಜನಾಂಗ ನೋಡುವಾಗ ದೇವರ ಒಂದು ತತ್ವಗಳನ್ನ ಅವರು ತಮ್ಮ ತತ್ವ ಮಾಡಿಕೊಂಡಾಗ ಅವು ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಈಗ ಅವಳು ಪಾಪ ಮಾಡ್ತಾರಲ್ವಾ, ನಮ್ಮಂತೆ ಒಬ್ಬರಂದ ಆದ್ರಲ್ಲ ಅಂತ ಹೇಳ್ಬಿಡ್ತಾರೆ ದೇವರು. ಒಳ್ಳೆಯದರ ಕೆಟ್ಟದರ ಅನುಭವ ನುಟ್ಸುವ ಅಣ್ಣನ್ ತಿಂದ್ಬಿಟ್ಟು ನಮ್ಮಂತೆ ಒಬ್ಬರಾದ್ರಲ್ಲ ಅಂತ ಹೇಳುವಾಗ ದೇವ್ರ ಖುಷಿಯಾಗಿರ್ಬೋದು, ಆಯ್ತಲ್ಲ ಆದ್ರಲ್ಲ ನಾನು ಹೆಂಗೇನೆ ಐ ವೆರಿ ಹ್ಯಾಪಿ. ಸ್ಟಿಲ್ ಮೆಚ್ಯೂರ್. ಯಾಕಂದ್ರೆ ಅವ್ರಿಗೆ ದೇವರ ಪ್ರಿನ್ಸಿಪಲ್ಸ್ಗಳು, ದೇವರ ಕ್ಯಾರೆಕ್ಟರ್ಸ್ಗೆ ನೀನಾಗ ಗೊತ್ತಾಗಿರ್ಲಿಲ್ಲ ಅವಾಗ. ಆ ಕಾರಣದಿಂದ ನೋಡುವಾಗ ಅವ್ರ ಲೈಫಲ್ಲಿ ನಾವು ನೋಡುವಾಗ ಕೆಟ್ಟದ್ದು ಗೊತ್ತಾದಾಗ ಒಳ್ಳೆಯದ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ, ಒಳ್ಳೆಯದು ಅವ್ರ ಪ್ರಿನ್ಸಿಪಲ್ ಆಗಿ ಮಾಡ್ಕೊಳ್ತಾರೆ. ಆವಾಗ ಈಗ ನೋಡುವಂತ ಸಂದರ್ಭದಲ್ಲಿ ಒಳ್ಳೆಯದರ ಕೆಟ್ಟದರ ಅನುಭವನ ಅಣ್ಣ ತಿಂದ್ಬಿಟ್ರಿ. ಈಗ
ಈಗ ಹಣ್ಣು ತಿಂದ ಮೇಲೆ ಏನಾಗುತ್ತಂದ್ರೆ ಈಗ ಇಡೀ ಮಾನವ ಜನಾಂಗಕ್ಕೆ ಫುಲ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಎದ್ದು ಬಂದ ಮೇಲೆ ನಾವು ನೋಡುವಾಗ ಈಚ್ ಪರ್ಸನ್ ವಿಲ್ ಮೇಕ್ ಗುಡ್ ಆಸ್ ಇಸ್ ಪ್ರಿನ್ಸಿಪಲ್. ತನ್ನ ತತ್ವವಾಗಿ ಏನ್ ಮಾಡ್ಬಿಡ್ತಾನೆ, ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಾಗ ನಾವು ನೋಡುವಾಗ ದೇವರಂತೆ ಆಗ್ಬಿಡ್ತಾನೆ. ದೇವರಂತೆ ಆಗೋದು ಅಂತ ಹೇಳುವಂತ ಸಂದರ್ಭದಲ್ಲಿ ಏನು ಅಂದ್ರೆ ದೇವರ ಪ್ರಿನ್ಸಿಪಲ್ಸು ಈ ಮನುಷ್ಯರ ಪ್ರಿನ್ಸಿಪಲ್ ನಮ್ಮ ಪ್ರಿನ್ಸಿಪಲ್ ಆಗುತ್ತೆ. ಅದೇನಂತ ಹೇಳ್ಬೇಕಂದ್ರೆ ದೇವರು ಒಳ್ಳೇದೇ ಮಾಡ್ತಾರೆ, ಅದಕ್ಕೆ ನಾನು ಒಳ್ಳೇದೇ ಮಾಡ್ತೀನಿ. ದೇವರು ಸುಳ್ಳು ಹೇಳಲ್ಲ, ನಾನು ಸುಳ್ಳು ಹೇಳಲ್ಲ, ಯಾಕಂದ್ರೆ ಇಟ್ಸ್ ಮೈ ಪ್ರಿನ್ಸಿಪಲ್. ಆ ರೀತಿಯಾಗಿ ನಾನು ನೋಡುವಾಗ ಲೋಕನೇ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಆ ಒಂದು ಸ್ಥಿತಿಗೆ ಬರುವಂತ ಸಂದರ್ಭದಲ್ಲಿ, ಆ ಪ್ರಿನ್ಸಿಪಲ್ಗೆ ಬರುವಂತ ಸಂದರ್ಭದಲ್ಲಿ ಇಡೀ ಮಾನವ ಜನಾಂಗಕ್ಕೆ ನಾವು ನೋಡುವಾಗ ದೇವರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ನಿತ್ಯ ಜೀವದ ಭಾಗ್ಯವನ್ನ ಕೊಟ್ಬಿಡ್ತಾರೆ. ಯಾಕಂದ್ರೆ ದೇರ್ ಇಸ್ ನೋ ಚಾನ್ಸ್. ಈಗ ನೀವು ಅಕಸ್ಮಾತ್ ನಿತ್ಯ ಜೀವ ಪ್ರಿನ್ಸಿಪಲ್ ಒಬ್ಬ ಮನುಷ್ಯ ಮಾಡ್ಕೊಂಬಿಟ್ರ ಅಂದ್ರೆ ಅವನ ಹಿಂದೆ ಬಿಡೋದೇನು ನೆಸಿಟಿ ಇಲ್ಲ. ಯಾಕಂದ್ರೆ ಅವನು ಒಳ್ಳೆಯವಾಗೇ ಇರ್ತಾನೆ. ಯಾಕಂದ್ರೆ ಎಸ್ ಮೇಡ್ ಮೈ ಒಂದು ಕ್ಯಾರೆಕ್ಟರ್ ಆಸ್ ಇಸ್ ಕ್ಯಾರೆಕ್ಟರ್ ಪ್ರಿನ್ಸಿಪಲ್ ತತ್ವ. ಅದಕ್ಕೋಸ್ಕರ ಇವನು ನಿತ್ಯ ಜೀವ ಕೊಟ್ಟರು ಏನಿಲ್ಲ, ಇವನೇನು ತಪ್ಪು ಮಾಡೋದೇ ಇಲ್ವಾ. ಹಿ ವಿಲ್ ನೆವರ್ ಡೂ ಮಿಸ್ಟೇಕ್ಸ್, ಹಿ ವಿಲ್ ನೆವರ್ ಲೈ. ಯಾಕಂದ್ರೆ ದೇವರಿಗೆ ಗ್ಯಾರಂಟಿ ಆಗ್ಬಿಡ್ತದೆ. ಆವಾಗ ಏನಾಗಿದೆ, ನಿತ್ಯ ಜೀವವನ್ನು ಕೊಡ್ತಾರೆ. ನಾವು ನೋಡುವಾಗ ಅದಕ್ಕೆ ಎಂಡೇ ಇರಲ್ಲ. ಏನಂದ್ರೆ ಗಾಡ್ ಅಲ್ಲಿ ಚೆನ್ನಾಗಿ ದೇವ್ರಿಗೆ ಏನಾಗಿದೆ ಗ್ಯಾರಂಟಿ ಆಗ್ಬಿಡ್ತದೆ, ಇವನು ಪಾಪ ಇನ್ನು ಮಾಡೋದೇ ಇಲ್ಲ. ದೇವರಿಂದ ಹುಟ್ಟಿದವನು ಅವರಲ್ಲ. ಯಾಕಂದ್ರೆ ಆ ಇರೋ ಸ್ವಭಾವನೇ ಇರಲ್ಲ. ಯಾಕಂದ್ರೆ ಈ ಮೇಕ್ ಗಾಡ್ ಪ್ರಿನ್ಸಿಪಲ್ ಅಸ್. ದೇವ್ರು ಮಾಡಲ್ಲ, ನಾನು ಮಾಡಲ್ಲ, ನನಗೂ ಬೇಡ, ಅದು ಬ್ಲಡ್ ಅಲ್ಲಿ ಏನಾಗ್ಬಿಡ್ತದೆ, ಇದು ಬಂದ್ಬಿಡುತ್ತೆ ಅಂತ ನಾವು ನೋಡ್ತೀವಿ. ಈ ರೀತಿಯಾಗಿ ನೋಡುವಂತ ಸಂದರ್ಭದಲ್ಲಿ ದೇವರು ಯಾವಾಗ ತನ್ನ ಮಕ್ಕಳು ದೇವರ ಒಂದು ಅಕ್ವೆಂಟೆನ್ಸ್ ಅಂತ ಹೇಳ್ತಾರೆ ನೋಡಲ್ಲ, ಅಕ್ವೆಂಟೆನ್ಸ್ ಅಂತ ಚಿರದ ಪರಿಚಿತರಾಗಬೇಕು. ಆದಾಗ ಏನಾಗ್ತದೆ, ದೇವರ ಚಿತ್ತವನ್ನು, ದೇವರ ಯೋಜನೆಗಳನ್ನ, ದೇವರ ಕ್ಯಾರೆಕ್ಟರ್ಸ್ಗಳನ್ನ ಅವ್ರು ತಿಳ್ಕೊಂಡಾಗ ನಾವು ನೋಡುವಾಗ ದೇವರ ಹಾಕೊಟ್ಟ ಮಾರ್ಗದಲ್ಲಿ ನಡೆಯುವಾಗ ಅವರು ನಾಟ್ ಬೈ ಕಂಪಲ್ಷನ್ ಮಾಡಬೇಕು, ಇಲ್ಲಿ ಅದು ಎರಡನೇ ಮರಣ ಬಂದ್ಬಿಡ್ತಿದೆ ಅಂತ ಅದು ಇಲ್ವೇ ಇಲ್ಲ. ಅದು ಆ ಎರಡನೇ ಮರಣದಲ್ಲಿ ಇದ್ರ ಹಿಂದೆ ಯಾವ ಟೆಂಡೆನ್ಸಿ ಇರ್ತದೋ ಅವ್ರನ್ನೆಲ್ಲ ದೇವ್ರು ನಾಶ ಮಾಡ್ಬಿಡ್ತಾರೆ. ಇವಾಗ ಪ್ಯೂರ್ ಆಗಿರುವಂತ ಒಂದು ನೇಷನ್, ಪ್ಯೂರ್ ಆಗಿರುವಂತ ಜನ ನೋಡುವಾಗ ಎಚ್ಚೆತ್ತಾಗ ನೋಡುವಾಗ ದೇವರು ಅವ್ರ ಮಧ್ಯದಲ್ಲಿ ಇರ್ತಾರೆ. ಅಲ್ಲಿ ಕಣ್ಣೀರನ್ನ ದೇವರು ಸಂಪೂರ್ಣವಾಗಿ ಒರೆಸ್ಬಿಡ್ತಾರೆ. ಅಲ್ಲಿ ಗೋಳಾಟವಾಗಲಿ ಇರದೇ ಇಲ್ಲ. ಯಾಕಂದ್ರೆ ಎಲ್ಲರೂ ದೇವರ ಒಂದು ಸನ್ನಿಧಾನದಲ್ಲಿ ದೇವರ ಒಂದು ಮಕ್ಕಳಾಗಿ ಇದ್ದೇ ಇರ್ತಾರೆ. ಅದು ಮುಂದೆ ಬರುವಂತ ಒಂದು ವಿಚಾರ ಅಂತ ನಾವು ನೋಡ್ತೀವಿ. ಆದುದರಿಂದ ದೇವರು ನಮಗೆ ಕೊಟ್ಟಿದ್ದಾರೆ ಏನಂತ ಹೇಳ್ಬೇಕಂದ್ರೆ ನಿತ್ಯ ಜೀವನ ಪಡೆಯುವಂತ ಒಂದು ಮಾರ್ಗ ಓನ್ಲಿ ವೆನ್ ವಿ ನೋ ಗಾಡ್. ದೇವರ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ಏನ್ ಮಾಡ್ಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಆ ಕ್ಯಾರೆಕ್ಟರ್ಗಳು ನಮ್ಮ ಗುಣಗಳಾಗಿ ನಾವು ಮಾಡ್ಕೊಂಡ್ಬಿಡ್ಬೇಕು. ಅದು ನಮ್ಮ ತತ್ವಗಳಾಗಿ ನಾವು ಮಾಡಿಕೊಂಡು ನಮ್ಮ ಲೈಫಲ್ಲಿ ಅದನ್ನೆಲ್ಲ ಒಂದು ಮಾಡ್ಕೊಂಡು ಹೋದಾಗ ನೋಡ್ಬೇಕಂದ್ರೆ ಅದು ಕೊನೆಯದಾಗಿ ನೋಡುವಾಗ ಅದು ಕ್ರಿಸ್ತನ ಸಾರೂಪ್ಯ ಬರ್ತದೆ. ದೇವರು ಕೊನೆಯ ದಿನದಲ್ಲಿ ಎಬ್ಬರಿಸಿದಾಗ ನಾವು ನೋಡುವಾಗ ನಿತ್ಯ ಜೀವವನ್ನ ಕೊಟ್ಟು ಆ ಒಂದು ವಿಶೇಷವಾದಂತ ಮಹಿಮೆಯನ್ನ ಕೊಡ್ತಾರೆ. ಅಲ್ಲಿ ನೋಡುವಾಗ ದೇವರ ಕಣ್ಣು ಇರಲ್ಲ, ದೇವರ ಸಮಕ್ಷಮದಲ್ಲಿ ಶಾಶ್ವತವಾಗಿ. ಅದೇ ರೀತಿ ಮಾನವ ಜನಾಂಗದಿಂದ ಬಂದಂತ ಎಲ್ಲರೂ ಸತ್ಯದ ಪರಿಜ್ಞಾನವನ್ನ ಬಂದಿದ ಮೇಲೆ ಕೂರ್ತಾರಲ್ವ, ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಬರಬೇಕೆನ್ನುವಂತೆ ದೇವರ ಚಿತ್ತ. ಅದನ್ನ ಏನ್ ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಬಂದು ಕ್ರಿಸ್ತನಲ್ಲಿ ನಾವು ನೋಡುವಾಗ ಇಡೀ ಮಾನವ ಜನಾಂಗ ಒಂದು ನಿತ್ಯ ಜೀವನ ಪಡ್ಕೊಳ್ತಾರೆ. ಅಲ್ಲಿ ನಾವು ನೋಡುವಾಗ ಶಾಶ್ವತವಾದಂತ ಒಂದು ರೀತಿಯ ಜೀವ, ಲೈಫ್ ದೇ ವಿಲ್ ನಾಟ್ ಬಿ ಎನ್ ಎಂಡ್, ಯಾವಾಗ್ಲೂ ನಿರಂತರವಾಗಿ ಇರ್ತದೆ. ಅದಕ್ಕೆ ಬಹಳ ದೊಡ್ಡ ಮೇಧಾವಿಗಳು ಏನಂತ ಹೇಳ್ತಾರೆ, ವಾಟ್ ಈಸ್ ಇಟರ್ನಲ್ ಲೈಫ್, ಎವರ್ ಲಾಸ್ಟಿಂಗ್ ಲೈಫ್. ಅದನ್ನ ಒಂದು ಸ್ವಲ್ಪ ವಿಚಾರ ಹೇಳ್ತಾರೆ. ಅದೇನಂತ ಹೇಳ್ಬೇಕಂದ್ರೆ ಇಟರ್ನಲ್ ಲೈಫ್ ಅಂತ ಹೇಳುವಾಗ ದ ಥಿಂಗ್ ವಿಚ್ ದೇವರು ಮಾತ್ರ ಅದು ಅಪ್ಲೈ ಆಗುತ್ತೆ ಅಂತ. ಇಟರ್ನಲ್ ಗಾಡ್ ಅಂತ ಹೇಳ್ಬೇಕಂದ್ರೆ ಹೂ ಹ್ಯಾಸ್ ನೋ ಬಿಗಿನಿಂಗ್ ಅಂಡ್ ದಿ ಎಂಡ್, ದಟ್ ಈಸ್ ಇಟರ್ನಿಟಿ. ಅದನ್ನ ಹೇಳ್ತಾರೆ. ಎವರ್ ಲಾಸ್ಟಿಂಗ್ ಅಂತ ಹೇಳ್ಬೇಕಂದ್ರೆ ಇಟ್ ಹ್ಯಾಸ್ ಎ ಬಿಗಿನಿಂಗ್
ಬಟ್ ನೋ ಎಂಡ್ ಅಂತ ಅವ್ರು ಹೇಳುವಂತ ವಿಚಾರ. ಬಟ್ ಬೈಬಲ್ ಅಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಅದನ್ನ ಇಂಟರ್ಚೇಂಜಬಲ್ ಆಗಿ ನಾವು ನೋಡುವಾಗ ಯೂಸ್ ಮಾಡಿರೋದು ಒಂದೇ ಅರ್ಥ ಇದೆ. ಆದುದರಿಂದ ದೇವರು ಆ ಒಂದು ಇಟರ್ನಲ್ ಲೈಫ್ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಗೆ ಆ ಒಂದು ಅರುಹನ ಕೊಟ್ಟಿದ್ದಾರೆ ನಮ್ಗೆ. ನಾವು ಅದನ್ನ ಪ್ರೊಟೆಕ್ಟ್ ಮಾಡಿಕೊಂಡು ನಾವು ಮುಂದೆ ನಮ್ಮ ಜೀವಿತವನ್ನು ಸಾಗಿಸಿ ದೇವರ ಒಂದು ಕ್ಯಾರೆಕ್ಟರ್ಸ್ಗಳನ್ನ ನಾವೇನ್ ಮಾಡೋಣ ಅಂದ್ರೆ ನಮ್ಮದಾಗಿ ಮಾಡಿಸ್ಕೊಳ್ಳೋಣ. ಅದು ನಮ್ಮ ತತ್ವವಾಗಿಯೇ ಮಾಡ್ಕೊಳ್ಳೋಣ. ಅದರಂತೆ ಅವೆಲ್ಲ ನಮ್ಮ ಜೀವಿತದ ಅನುಷ್ಠಾನಕ್ಕೆ ತಂದು ನಾವು ದೇವರ ಮುಂದೆ ಯೋಗ್ಯರಾಗಿ ಕಾಡಿಸಿಕೊಂಡು ಆ ಒಂದು ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗುವ ಹಾಗೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರಿಗೆ ಕೊಟ್ಟಂತ ವಾಕ್ಯಗಳಿಗಾಗಿ ಆತನ ನಾಮಕ್ಕೆ ಸ್ತೋತ್ರ.